ಆಕಾಶವಾಣಿ ಇವತ್ತಿನ ಆರೋಗ್ಯ ಸಂಚಿಕೆಯಲ್ಲಿ ಮರುಕಳಿಸುವ ಗರ್ಭಪಾತ ಕಾರಣಗಳು ಮತ್ತು ಪರಿಹಾರ ಈ ವಿಷಯವಾಗಿ ಸ್ತ್ರೀರೋಗ ತಜ್ಞರಾದ ಡಾ ಚೈತ್ರಾ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ನಂತರ ಮಳೆಗಾಲದಲ್ಲಿ ಆರೋಗ್ಯ ರಕ್ಷಣೆ ಈ ವಿಷಯವಾಗಿ ಎಂಎಸ್ ರಾಜಣ್ಣ ಅವರಿಂದ ಮಾಹಿತಿ ಇದೆ. ಮೊದಲಿಗೆ ಮರುಕಳಿಸುವ ಗರ್ಭಪಾತ ಕಾರಣಗಳು ಮತ್ತು ಪರಿಹಾರ ಈ ವಿಚಾರವಾಗಿ ಸ್ತ್ರೀರೋಗ ತಜ್ಞರಾದ ಡಾ ಚೈತ್ರಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿ. ಡಾಕ್ಟರ್ ಚೈತ್ರಾ ಅವರೇ, ನೀವು ಚಾಂಡ್ರೆ ಹಾಸ್ಪಿಟಲ್ನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ರಿಪ್ರೊಡಕ್ಟಿವ್ ಇಮ್ಯುನಾಲಜಿ ಈ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸ್ತ್ರೀರೋಗ ತಜ್ಞರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ತಾವು ಈ ಕ್ಷೇತ್ರದಲ್ಲಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ ಡಾಕ್ಟರ್ ಚೈತ್ರಾ? ಸ್ತ್ರೀರೋಗ ತಜ್ಞೆಯಾಗಿ ನಾನು 10 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಆದರೆ ನಮ್ಮ ಇಮ್ಯುನಾಲಜಿ ಡಿಪಾರ್ಟ್ಮೆಂಟಲ್ಲಿ 4 ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ. ನೀವು ಸ್ತ್ರೀರೋಗ ತಜ್ಞರಾಗಿ 10 ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಈ ಟೈಮಲ್ಲಿ ನೀವು ಯಾವ ತರಹದ ಕೇಸ್ಗಳನ್ನು ಪದೇ ಪದೇ ನೋಡ್ತಾ ಇರ್ತೀರಾ? ಮುಂಚಿನ ಟೈಮಲ್ಲಿ ಸ್ವಲ್ಪ ಯೂಶ್ವಲಿ ಕಾಮನ್ ಆಗಿ ನಾವು ಪ್ರೆಗ್ನೆನ್ಸಿ ಅಥವಾ ಬಿಳಿ ಮುಟ್ಟು, ಹೊಟ್ಟೆ ನೋವು, ಫೈಬ್ರಾಯ್ಡು ಆ ಥರ ಕೇಸಸ್ ಕಾಮನ್ ಆಗಿತ್ತು. ಬಟ್ ಟೈಮ್ ಚೇಂಜ್ ಆಗ್ತಾ ಇದ್ದಂಗೆ ಬಹಳ ನಾವು ಏನು ನೋಡ್ತಿದ್ದೀವಿ ಅಂದರೆ ಮುಟ್ಟಲಿ ತೊಂದರೆ, PCOS ಇರಬಹುದು, ಅದ್ರ ಜೊತೆಗೆ ತುಂಬ ಜನ ಇನ್ಫರ್ಟಿಲಿಟಿ, ಮಕ್ಕಳಾಗಕ್ಕೆ ತೊಂದರೆ, ಇದಂತೂ ತುಂಬಾ ಜಾಸ್ತಿ ನೋಡ್ತಿದ್ದೀವಿ. ನಮ್ಮ ಹರ್ಬನ್ ಪಾಪ್ಯುಲೇಷನಲ್ಲಿ ಜಾಸ್ತಿನೇ ಆಗಿದೆ. ಅದ್ರ ಜೊತೆಗೆ ಕ್ಯಾನ್ಸರ್ ಅವೇರ್ನೆಸ್ ಜಾಸ್ತಿ ಆಗಿರೋದ್ರಿಂದ ಐ ಆಮ್ ಹ್ಯಾಪಿ ಟು ಸೇ ಎಲ್ಲ ಹೆಂಗಸರು ಅವರೇ ಬಂದು ಗಾಜಿನ ಪರೀಕ್ಷೆಗೆ ಅವರೇ ಎನ್ರೋಲ್ ಮಾಡ್ತಾರೆ, ಅವರೇ ಮಾಡ್ಕೋಬೇಕು ಅಂತ ಮುಂದೆ ಬರ್ತಾರೆ. ಒಂದು ಮೇಜರ್ ಶಿಫ್ಟ್ ಅಂತಾನೆ ಹೇಳ್ಬೋದು. ಬಿಫೋರ್ ಕೋವಿಡ್ ಆ್ಯಂಡ್ ಆಫ್ಟರ್ ಕೋವಿಡ್ ಬಹಳ ಚೇಂಜಸ್ ಆಗಿದೆ. ಸೊ ಡಿಸೀಸ್ ಅಂತ ಕೂಡ ಮುಂಚಿನ ಟೈಮಲ್ಲಿ ನಾವೇನು ನೋಡ್ತಿದ್ವಿ ಅಂದರೆ 10 ವರ್ಷದಿಂದ ಈಗ ಸ್ವಲ್ಪ ಬದಲಾವಣೆಗಳು ಕಾಣ್ತಾ ಇದೆ. ಕಾಮನ್ ಆಗಿ ನಾವು ಚಿಕ್ಕ ಹುಡುಗಿಗಳಲ್ಲಿ ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ, PCOS ಅಥವಾ PCOD ಅಂತ ಕೇಳಿರ್ತೀರ. ಪ್ರೆಗ್ನೆನ್ಸಿನಲ್ಲಿ ಕೂಡ ಕಾಂಪ್ಲಿಕೇಶನ್ಸ್ ಹೆಚ್ಚಾಗುತ್ತೆ. ಸೊ ಈ ಥರ ಕೇಸಸ್ ಕಾಮನ್ ಆಗಿ ನೋಡುವಂಥದ್ದು. ಹೌದು, ಈಗ ನೀವು ಸ್ತ್ರೀರೋಗ ತಜ್ಞರಾಗಿರೋದ್ರಿಂದ ಇದೊಂದು ಮಾತು ಹೇಳಬೇಕು. ಏನಂದರೆ, ಪ್ರತಿಯೊಬ್ಬ ಹೆಣ್ಣಿಗೆ ಗರ್ಭಾವಸ್ಥೆ ಅನ್ನೋದು ತುಂಬ ಮುಖ್ಯವಾದ ಘಟ್ಟ. ಬಟ್ ಕೆಲವರಿಗೆ ಪದೇ ಪದೇ ಗರ್ಭಪಾತ ಆಗಿ ಮಕ್ಕಳಾಗದೆ ಇರೋದನ್ನ ಇತ್ತೀಚೆಗೆ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಸೊ ಈ ಪ್ರಕರಣಗಳು ಕೂಡ ನೀವು OPD ಬೇಸಿಸ್ ಮೇಲೆ ಚೆಕ್ ಮಾಡ್ತಾ ಇರ್ತೀರಾ. ಈ ತರಹದ ಪ್ರಕರಣಗಳು ಕೂಡ ಜಾಸ್ತಿ ಆಗಿದಾವ? ಬಹಳ ಬಹಳ ಸತ್ಯ. ಈ ನಡುವೆ ಮತ್ತೆ ಗರ್ಭಪಾತ ಅಥವಾ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ನಾವೇನು ಹೇಳ್ತೀವಿ ಅದಂತೂ ಬಹಳ ಜಾಸ್ತಿ ಆಗಿದೆ. ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂದರೆ 3ಕ್ಕಿಂತ ಜಾಸ್ತಿ ಗರ್ಭಪಾತನ ನಾವು ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಟರ್ಮ್ ಮಾಡ್ತೀವಿ. ಅಬಾರ್ಷನ್ ಅಥವಾ ಗರ್ಭಪಾತ 20 ವಾರಕ್ಕಿಂತ ಮುಂಚೆ ಯಾವಾಗ ಆಗುತ್ತೋ ಅದನ್ನು ನಾವು ಅಬಾರ್ಷನ್ ಅಂತ ಕರಿತೀವಿ. ಈ ಮತ್ತೆ ಗರ್ಭಪಾತ ಆಗೋದಕ್ಕೆ ಕಾರಣ ಏನು? ಬಹಳ ಕಾರಣಗಳಿರುತ್ತೆ. ಇದು ಇಮ್ಯುನಾಲಜಿಕಲ್ ಕಾರಣ ಮಾತ್ರ ಆಗಬೇಕಂತ ಇಲ್ಲ. ನಾವು ಇನ್ವೆಸ್ಟಿಗೇಷನ್ನ ಹೆಂಗೆ ಶುರು ಮಾಡ್ತೀವಿ ಅಂದರೆ, ಅವರಲ್ಲಿ ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ, ಎಂಡೋಕ್ರೈನಾಲಜಿಕಲ್ ಕಾಸಸ್, ಶುಗರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ಥೈರಾಯ್ಡಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ಅಥವಾ ಪ್ರೆಗ್ನೆನ್ಸಿ ಆದಾಗ ಸಪೋರ್ಟ್ ಮಾಡಬೇಕಾಗಿರೋಂಥ ಹಾರ್ಮೋನ್ಸಲ್ಲಿ ವ್ಯತ್ಯಾಸ ಇದೆಯಾ, ಮೊಟ್ಟೆ ಉತ್ಪತ್ತಿ ಆಗಕ್ಕೆ ಕಷ್ಟ ಆಗ್ತಿದೆಯಾ PCOS ಅಲ್ಲಿ, ಅದನ್ನು ನೋಡ್ಕೋತೀವಿ. ಅದಾದಮೇಲೆ ಬರುವಂಥದ್ದು ಎನಾಟಮಿಕಲ್ ಕಾಸಸ್. ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇದೆಯಾ, ಗರ್ಭಕೋಶದ ಪ್ಯಾಟರ್ನಲ್ಲಿ ಏನಾದರೂ ತೊಂದರೆ ಇದೆಯಾ, ಅದರ ಬಾಯಲ್ಲಿ ಏನಾದರೂ ಕೆಪಾಸಿಟಿ ಇಲ್ವಾ, ಪಾಪುನ ಇಟ್ಕೊಳ್ಳೋಕ್ಕೆ 9 ತಿಂಗಳು, ಅಥವಾ ಗರ್ಭಕೋಶದಲ್ಲಿ ಗೆಡ್ಡೆ, ಫೈಬ್ರಾಯ್ಡ್ ಆ ಥರದ್ದು ಏನಾದರೂ ಇದೆಯಾ ಅಂತ ಕೂಡ ನಾವು ನೋಡ್ಕೋತೀವಿ. ಅದು ಆದಮೇಲೆ ಬರುವಂಥದ್ದು ಇನ್ಫೆಕ್ಷಸ್ ಕಾಸಸ್. ಇನ್ಫೆಕ್ಷನ್ಸಿಂದ ಕೂಡ ಮತ್ತೆ ಗರ್ಭಪಾತ ಆಗಬಹುದು. ಅದಕ್ಕೆ ಯಾರಲ್ಲಿ ಆ ಥರ ಟಿಪಿಕಲ್ ಹಿಸ್ಟ್ರೀಸ್ ಕಾಣಿಸುತ್ತೋ ಅಂಥವರಲ್ಲಿ ನಾವು ಇನ್ಫೆಕ್ಷನ್ಸ್ ಕೂಡ ರೂಲ್ ಔಟ್ ಮಾಡಬೇಕಾಗುತ್ತೆ. ಯಾವ ತರಹದ ಇನ್ಫೆಕ್ಷನ್ಸ್? ಕಾಮನ್ ಆಗಿ ಈವನ್ ಒನ್ ಸಿಂಪಲ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್, ನಾವು ಕ್ಲಮೈಡಿಯಾ ಅಂತ ಏನು ಹೇಳ್ತೀವಿ, ಅದು ಕೂಡ ಗರ್ಭಪಾತ ಮಾಡಿಸ್ಬೋದು. ಸೊ ಅದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಬಟ್ ಟಿಪಿಕಲಿ ಮತ್ತೆ ಗರ್ಭಪಾತ ಅಥವಾ RPL ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸಿಗೆ ನಾವು ಟಾರ್ಚ್ ಅಂತ ಒಂದು ಪ್ಯಾನಲ್ ಮಾಡ್ಕೋತೀವಿ. ಇದರಲ್ಲಿ ಬಹಳ ಥರ ಕ್ರಿಮಿಗಳನ್ನು ನಾವು ಅನಲೈಸ್ ಮಾಡಿ ಇದರಿಂದ ಏನಾದರೂ ಮಗುಗೆ ತೊಂದರೆ ಆಗ್ತಿದೆಯಾ ಅಂತ ಕೂಡ ನೋಡ್ತೀವಿ. ಇದಕ್ಕೆ ಕೆಲವೊಮ್ಮೆ ಬೇಕಾದಾಗ ಬ್ಲಡ್ ಟೆಸ್ಟ್ ಜೊತೆ ಗರ್ಭಕೋಶದ ಲೈನಿಂಗ್ ಅಥವಾ ಎಂಡೋಮೆಟ್ರಿಯಮ್ ಅಂತ ಏನು ಹೇಳ್ತೀವಿ ಆ ಬಯೋಪ್ಸಿ ಕೂಡ ಮಾಡಿ ಅದ್ರ ಮೇಲೆ ಕೂಡ ಟೆಸ್ಟ್ನ ಮಾಡ್ತೀವಿ. ಈಗ 20 ವಾರದ ಮುಂಚೆ ಆಗುವಂಥದ್ದನ್ನ ಗರ್ಭಪಾತ ಅಂತ ಕನ್ಸಿಡರ್ ಮಾಡ್ತಾರೆ. ಹೌದು. ಸೊ ಇತ್ತೀಚೆಗೆ ಈ ಪ್ರಕರಣಗಳು ಜಾಸ್ತಿ ಆಗೋದಕ್ಕೆ ಏನೇನು ಕಾರಣಗಳು? ನಮ್ಮ ಜೀವನ ಶೈಲಿ ಬದಲಾವಣೆ ಅದೆಲ್ಲನೂ ಇದಕ್ಕೊಂದು ಕಾರಣ ಅಂತ ಹೇಳ್ಬೋದಾ? ಡೆಫಿನೆಟ್ಲಿ. ನಾನು ನಿಮ್ಗೆ ಹೇಳ್ದಂಗೆ ಈಗ ಈ PCOS ಅದರಲ್ಲಿ ಏನಾಗುತ್ತೆ, ಮೊಟ್ಟೆ ಉತ್ಪತ್ತಿ ಆಗೋಕ್ಕೆ ಕಷ್ಟ ಆಗಿರುತ್ತೆ. ಸೊ ಅಂಥವರಲ್ಲಿ ಬಹಳ ಟ್ರೀಟ್ಮೆಂಟ್ ನೀಡಿ ನಂತರ ಅವ್ರ ಪ್ರೆಗ್ನೆನ್ಸಿ ಆಗಿರುತ್ತೆ. ಒಬ್ರೊಬ್ರಲ್ಲಿ ಏನಾಗುತ್ತೆ, ಅಥವಾ ಸ್ಪೆಸಿಫಿಕ್ ಆಗಿ ನಾವು PCOS ಬಗ್ಗೆ ಮಾತಾಡಿದ್ರೆ ಅವರಲ್ಲಿ ಶುಗರ್ ಬರುವಂಥ ಚಾನ್ಸಸ್ ಅವರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಪ್ರೆಗ್ನೆನ್ಸಿನಲ್ಲಿ. PCOS ಇಂದ ಮತ್ತೆ ಗರ್ಭಪಾತ ಆಗುತ್ತೆ ಅನ್ನೋದು ಯಾವುದೋ ಸ್ಟಡೀಸಲ್ಲಿ ಪ್ರೂವ್ ಆಗಿಲ್ಲ. ಬಟ್ ಇನ್ಫೆಕ್ಷನ್ಸ್, ಹೌದು, ಈ ನಡುವೆ ಇನ್ಫೆಕ್ಷನ್ಸ್ ಕೂಡ ಸ್ವಲ್ಪ ಜಾಸ್ತಿನೇ ಕಾಣಿಸುತ್ತೆ. ಚಿಕ್ಕ ವಯಸ್ಸು ಪ್ರೆಗ್ನೆನ್ಸಿ ಬೇಗ ಆಗುವಂಥದ್ದು ಅದು ಕೂಡ ಒನ್ ಆಫ್ ದ ಕಾಸಸ್.
ಗರ್ಭಕೋಶದಲ್ಲಿ ಕೆಪಾಸಿಟಿ ಕಮ್ಮಿ ಇರ್ತದೆ, ಅವರಲ್ಲಿ ಅನೀಮಿಯಾ ಅನ್ನೋ ಚಾನ್ಸಸ್ ಜಾಸ್ತಿ, ಅವರಲ್ಲಿ ಶುಗರ್ BP ಜಾಸ್ತಿ ಬಂದ್ಬಿಡುತ್ತೆ ಚಿಕ್ಕ ವಯಸ್ಸಲ್ಲಿ ಪ್ರೆಗ್ನೆನ್ಸಿ ಆದಾಗ. ಸೊ ಇದೊಂದು ಕೆಲವು ಕಾರಣಗಳು ಯಾಕೆ ಈ ಕಾಸಸ್ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತ. ಈಗ ಬಹಳ ಜನ ಇಮ್ಯುನಾಲಜಿಕಲ್ ಕಾಸಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಡೆಫಿನೆಟ್ಲಿ ಇಮ್ಯುನಾಲಜಿಕಲ್ ಕಾಸಸಲ್ಲಿ ಅಲ್ಲಿ ಕೂಡ ನಾವು ಬೇರೆ ಬೇರೆ ಥರದ ಪರೀಕ್ಷೆಗಳು ಮಾಡ್ಕೋತೀವಿ. ಸ್ಪೆಸಿಫಿಕಲಿ ಇಮ್ಯುನಾಲಜಿಕಲ್ ಕಾಸಸ್ ಇಂದ ಏನಾದರೂ ಮತ್ತೆ ಮತ್ತೆ ಗರ್ಭಪಾತ ಆಗ್ತಿದ್ರೆ ಅದರ ಟ್ರೀಟ್ಮೆಂಟ್ ಬೇರೆ ಥರನೇ ಬರುತ್ತೆ. ಸೊ ಏನು ತೊಂದರೆ ಅನ್ನೋದು ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಇದಕ್ಕೆ ನಾವು ಹಿಸ್ಟ್ರಿ ಅಂತ ಏನು ತಗೋತೀವಿ ಅದನ್ನು ಬಹಳ ಹೆಲ್ಪ್ ಆಗುತ್ತೆ. ಯಾವ ವೀಕಲ್ಲಿ ಅವಳಿಗೆ ಅಬಾರ್ಷನ್ ಆಗಿತ್ತು ಅಂದರೆ 3 ತಿಂಗಳಲ್ಲಿ ಅಬಾರ್ಷನ್ ಆಯಿತಾ, ಮಗು ಹಾರ್ಟ್ ಬೀಟ್ ಬಂದಿತ್ತಾ ಇಲ್ವಾ, ಮಗುನಲ್ಲಿ ಏನಾದರೂ ಊಣ ಇತ್ತಾ, ಅಥವಾ ಮಗು ರಕ್ತ ಸಂಚಾರದಲ್ಲಿ ಏನಾದರೂ ತೊಂದರೆ ಇತ್ತಾ, ಇದೆಲ್ಲ ನೋಡ್ಕೋಬೇಕಾಗತ್ತೆ. ಈ ಹಿಸ್ಟ್ರಿ ಅಂತ ನಾವೇನು ತಗೋತೀವಿ ಅವರಲ್ಲಿ ಅದ್ರ ಪ್ರಕಾರವಾಗಿ ನಾವು ಬ್ಲಡ್ ಟೆಸ್ಟ್ಗಳನ್ನ ಮಾಡ್ಕೋತೀವಿ. ಇವಾಗ ಎಲ್ಲ ಗರ್ಭಪಾತ ಹೆಂಗಸರಿಗೂ ಒಂದೇ ಟೆಸ್ಟು ಅಂತ ಬರೋದಿಲ್ಲ. ಒಬ್ರೊಬ್ರಿಗೂ ಅವ್ರ ಹಿಸ್ಟ್ರಿ ಪ್ರಕಾರ ನಾವು ಬ್ಲಡ್ ಟೆಸ್ಟ್ಗಳನ್ನ ಕೊಡ್ತೀವಿ. ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ನ ಶುರು ಮಾಡಬೇಕಾಗತ್ತೆ. ಆದರೆ ಏನಂದರೆ ಈಗ ನಮಗೆ ಕಾಸ್ ಗೊತ್ತಾಗಿದ್ದಲ್ಲಿ ನಮಗೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಸಕ್ಸಸ್ ರೇಟ್ ಕೂಡ ಜಾಸ್ತಿ ಇರುತ್ತೆ. ಹೌದು, ಈಗ ಇಮ್ಯುನಾಲಜಿಕಲ್ ಕಾಸ್ ಕೂಡ ಈ ಗರ್ಭಪಾತಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಎಷ್ಟು ಸಾಮಾನ್ಯವಾಗಿ ಇದು ಗರ್ಭಪಾತಕ್ಕೆ ಕಾರಣ ಆಗುತ್ತೆ? ಸ್ಟಡೀಸ್ ಪ್ರಕಾರ 3-5% ಅಂತ ಹೇಳ್ತಾರೆ. ಆದರೆ ಈ ನಡುವೆ ಕಾಸಸ್ ತುಂಬಾ ಜಾಸ್ತಿ ಆಗಿದೆ. ರೀಸೆಂಟ್ ಸ್ಟಡೀಸ್ಗಳಲ್ಲಿ 12-15% ಅಂತ ಕೂಡ ಹೇಳ್ತಾರೆ. ಬಹಳ ಕಾಸಸ್ಗಳಿರುತ್ತೆ. ನಾನು ನಿಮ್ಗೆ ಹೇಳ್ದಂಗೆ ಏನೇ ಅಂತ ಕೇಳಿರ್ತೀರಾ ನೀವು, ಅಥವಾ ಆಟೋ ಆ್ಯಂಟಿಬಾಡೀಸ್ ಅಂತ ಕೇಳಿರ್ತೀರಾ. ಆ ಥರ ಆ್ಯಂಟಿಬಾಡೀಸ್ ಬಾಡೀಸ್ನಲ್ಲಿ ಉತ್ಪತ್ತಿ ಆದಾಗ ತನ್ನ ಬಾಡಿನೇ ಅಟ್ಯಾಕ್ ಮಾಡುತ್ತೆ. ಈ ಕೆಲವೊಂದು ಆ್ಯಂಟಿಬಾಡೀಸ್ ಒಂದು ಹುಡುಗಿ ಮೊಟ್ಟೆ ಮೇಲೆ ಕೂಡ ಅಟ್ಯಾಕ್ ಮಾಡಬಹುದು, ಅಥವಾ ಅವ್ರ ಥೈರಾಯ್ಡ್ ಮೇಲೆ ಅಟ್ಯಾಕ್ ಮಾಡಬಹುದು. ಈ ಥರ ಆ್ಯಂಟಿಬಾಡೀಸ್ ರಕ್ತ ಸಂಚಾರದಲ್ಲಿ ಇದ್ದಾಗ ಪ್ರೆಗ್ನೆನ್ಸಿ ನಿಲ್ಲೋದಕ್ಕೆ ಕಷ್ಟ. ನೆಕ್ಸ್ಟ್ ಬರುವಂಥದ್ದು ಆಪ್ಲಾ ಅಂತ ಕರಿತೀವಿ. ಇದರಲ್ಲಿ ಕೂಡ ಅಕ್ವೈರ್ಡ್ ಆ್ಯಂಡ್ ಹೆರಿಡಿಟ್ರಿ ಇರುತ್ತೆ. ಅಕ್ವೈರ್ಡ್ ಆಪ್ಲಾನಲ್ಲಿ ಏನಾಗುತ್ತೆ, ಈ ರಕ್ತ ಸಂಚಾರ ಏನಿದೆ ಮಗುನು ಪಾಪು ಮಧ್ಯ, ಈ ಪೈಪ್ಗಳಲ್ಲಿ ಬ್ಲಾಕೇಜ್ಗಳು ಕಾಣಿಸ್ಕೊಳ್ಳುತ್ತೆ. ಈ ಬ್ಲಾಕೇಜ್ ಆದಾಗ ಮಗುಗೆ ರಕ್ತ ಸಂಚಾರ ಸಿಗ್ತಾರದೆ ಮಗು ಹೊಟ್ಟೆ ಒಳಗೆ ತೀರೋಗುತ್ತೆ. ಆಪ್ಲಾನಲ್ಲಿ ಮತ್ತೆ ಗರ್ಭಪಾತನೇ ಅಲ್ಲ, ಅದರಲ್ಲಿ ತಾಯಿಗೆ 7 ತಿಂಗಳಲ್ಲಿ BP ಬರುವಂಥ ಸಾಧ್ಯತೆಗಳು, ಮಗು ಬೆಳವಣಿಗೆ ಕಮ್ಮಿ ಆಗುವಂಥದ್ದು, ಈ ಥರ ಕೂಡ ಸಿಚುವೇಶನ್ಸ್ ಇರುತ್ತೆ. ಆ ತಾಯಿ ತನ್ನ ಗರ್ಭಾವಸ್ಥೆಯನ್ನು ಕಂಟಿನ್ಯೂ ಮಾಡಿದ್ರೆ ಬಿಯಾಂಡ್ 20 ವೀಕ್ಸ್, ಅವಾಗ 7ನೇ ತಿಂಗಳಲ್ಲೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದೀರಾ? ಪರ್ಫೆಕ್ಟ್ಲಿ. ಇವಾಗ 20 ವಾರದವರೆಗೂ ಮಾತ್ರ ಅಲ್ಲ, ನಂತರ ಕೂಡ ಇಂಥವರಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರ್ತೀವಿ. ಟ್ರೀಟ್ಮೆಂಟ್ ಯಾರು ತಗೊಂಡಿರಲ್ವೋ ಅಂಥವರಲ್ಲಿ ರಕ್ತ ಸಂಚಾರದ ಪ್ರಾಬ್ಲಮ್ ಜಾಸ್ತಿ ಆಗ್ತಾನೇ ಬರುತ್ತೆ. ಆಗ ಅವ್ರಿಗೆ BP ಬರುವಂಥದ್ದು, ತುಂಬಾ BP ಜಾಸ್ತಿ ಆದರೆ ಫಿಟ್ಸ್ ಬರುವಂಥದ್ದು, ಪ್ರೆಗ್ನೆನ್ಸಿನಲ್ಲಿ ಗರ್ಭಕೋಶದ ಒಳಗಡೆ ಬ್ಲೀಡಿಂಗ್ ಆಗುವಂಥದ್ದು, ಅದೆಲ್ಲ ಬಹಳ ಸಹಜ. ಹಾಗಾದ್ರೆ ಈ ಇಮ್ಯುನಾಲಜಿಕಲ್ ಪ್ರಾಬ್ಲಮ್ಸ್ನ ನೀವು ಬೇಗನೆ ಕಂಡು ಹಿಡಿದ್ರೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ಅವರು ಮತ್ತೆ ಗರ್ಭಾವಸ್ಥೆನ ಕಂಟಿನ್ಯೂ ಮಾಡ್ಬೋದಾ? ಹೌದು ಮೇಡಮ್. ಈ ನಡುವೆ ಬಹಳ ಜನ ಈ ಇಮ್ಯುನಾಲಜಿಕಲ್ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ಗೆ ಓಪನ್ ಆಗಿದ್ದಾರೆ. ಈಗ ನನಗೆ ಗೊತ್ತಾಯಿತು ತೊಂದರೆ ಏನು ಅಂತ ಗೊತ್ತಾಯಿತು, ಇವಾಗ ಏನೇ ಅಂತ ಗೊತ್ತಾಯಿತು ಅಂದರೆ ಯಾವ ಆ್ಯಂಟಿಬಾಡೀಸ್ ಪಾಸಿಟಿವ್ ಇದೆ ಅಂತ ನಾನು ಫಸ್ಟ್ ತಿಳ್ಕೊತೀನಿ. ಅದರ ಪ್ರಕಾರವಾಗಿ ನಾವು ಟ್ರೀಟ್ಮೆಂಟ್ಗಳನ್ನ ಶುರು ಮಾಡ್ತೀವಿ. ಅಕಸ್ಮಾತ್ ಆಪ್ಲಾ ಅಂತ ಗೊತ್ತಾಯಿತು ಅಂದರೆ ಅವ್ರಿಗೆ ಕೂಡ ಪ್ರೈಮಿಂಗ್ ನೀಡಿ ನಂತರ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಕೆಲವೊಬ್ಬರಿಗೆ ಇಂಜೆಕ್ಷನ್ಸ್ ಬೇಕಾಗುತ್ತೆ, ಟ್ಯಾಬ್ಲೆಟ್ಸ್ ಬೇಕಾಗುತ್ತೆ. ಸೊ ಇದನ್ನು ನೀಡಿದ ಮೇಲೆ ಅವರಿಗೆ ಪ್ರೆಗ್ನೆನ್ಸಿ ಔಟ್ಕಮ್ ಇಂಪ್ರೂವ್ಮೆಂಟ್ ಅಂತ ಏನು ಹೇಳ್ತೀವಿ ಅದು ಬಹಳನೇ ಇರುತ್ತೆ. ಅದಾದ್ಮೇಲೆ ಬರುವಂಥದ್ದು ಗರ್ಭಕೋಶದಲ್ಲಿ ಪಾಪು ಕಚ್ಕೊಳಕ್ಕೆ ಬೇಕಾಗಿರೋವಂಥ ಕೆಲವು ಸೆಲ್ಯುಲಾರ್ ಕಾಂಪೋಸಿಷನ್ಸ್ ಇರುತ್ತೆ. ಇದು ಕಾಮನ್ ಆಗಿ ನಾವು ಈ ನಡುವೆ ನೋಡ್ತಿದ್ದೀವಿ. ಇಂಪ್ಲಾಂಟೇಷನ್ ಫೇಲಿಯರ್ ಅಂತ ಕರಿತೀವಿ ಅದಕ್ಕೆ. ಪಾಪು ಗರ್ಭಕೋಶಕ್ಕೆ ಬಂದ ಮೇಲೆ ಚೆನ್ನಾಗಿ ಕಚ್ಕೊಂಡು ಪಾಪು ತಾಯಿ ಮಧ್ಯ ರಕ್ತ ಸಂಚಾರದ ಪೈಪ್ಗಳು ಡೆವಲಪ್ ಆಗುತ್ತೆ. ಸೊ ಕಚ್ಕೊಳ್ಳಿಕ್ಕೆ ಏನಾದರೂ ತೊಂದರೆ ಇದೆಯಾ, ಅಥವಾ ಈ ರಕ್ತ ಸಂಚಾರ ಡೆವಲಪ್ ಆಗೋಕ್ಕೆ ಏನಾದರೂ ತೊಂದರೆ ಇದೆಯಾ, ಅದು ಕೂಡ ನೋಡಬೇಕಾಗುತ್ತೆ. ಈ ಥರ ನಾವು ಒಂದೊಂದು ಕಾರಣಗಳು ನಾವು ಐಡೆಂಟಿಫೈ ಮಾಡಿದ್ರೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ಟಾಗ ನಾನು ಹೇಳ್ದಂಗೆ ಸಕ್ಸಸ್ ರೇಟ್ ಬಹಳನೇ ಜಾಸ್ತಿ ಇದೆ. ಅಂದರೆ ಅವರು ಸೇಫ್ ಆಗಿ ಡೆಲಿವರಿ ತನಕ ಕ್ಯಾರಿ ಮಾಡ್ಬೋದು. ಹೌದು ಮೇಡಮ್. ಟ್ರೀಟ್ಮೆಂಟ್ ಕರೆಕ್ಟ್ ಆಗಿದ್ದಲ್ಲಿ, ಫಾಲೋ ಅಪ್ಸ್ ಕರೆಕ್ಟ್ ಆಗಿದ್ದಲ್ಲಿ ಡೆಫಿನೆಟ್ಲಿ. ಬಟ್ ಆ ತಾಯಿಗೆ ಗೊತ್ತಾಗಬೇಕಲ್ಲ ನನಗೆ ಇಮ್ಯುನಾಲಜಿಕಲ್ ಪ್ರಾಬ್ಲಮ್ ಇದೆಯಾ ಅಂತ, ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಂತ ಹೇಳಿ. ಅದಕ್ಕೋಸ್ಕರ ನೀವು ಯಾವುದೆಲ್ಲ ಟೆಸ್ಟ್ಗಳನ್ನು ಮಾಡ್ತೀರಾ? ಸೊ ಮೇಡಮ್, ಯೂಶಲಿ ನನ್ನ ಡಿಪಾರ್ಟ್ಮೆಂಟಿಗೆ ಬರೋದಕ್ಕಿಂತ ಮುಂಚೆ ಅವರಿಗೆ ಕ್ಲಿಯರ್ ಆಗಿ ಒಂದು ರೌಂಡ್ ಇವ್ಯಾಲ್ಯೂಯೇಷನ್ ಆಗಿರುತ್ತೆ. ಕಾಮನ್ ಆಗಿ ನಾನು ನಿಮ್ಗೆ ಹೇಳ್ದಂಗೆ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಹೆಂಗಸರಿಗೂ ಹಿಸ್ಟ್ರಿ, ಅವರಲ್ಲಿ ಏನಾದರೂ ತೊಂದರೆ ಇದೆಯಾ, ಅವರಿಗೆ ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಿದೆಯಾ, ಮುಟ್ಟು ಕರೆಕ್ಟಾಗಿ ದಿನದಲ್ಲಿ ಆಗುತ್ತಾ, ಬ್ಲೀಡಿಂಗ್ ಸರಿಗೆ ಹೋಗುತ್ತಾ, ಅದ್ರ ಜೊತೆಗೆ ಬರುವಂಥದ್ದು ಅವ್ರಿಗೆ ಸಿಸ್ಟಮಿಕ್ ಸಿಂಪ್ಟಮ್ಸ್ ಏನಾದರೂ ಇದೆಯಾ, ಅವರಿಗೆ ಸುಸ್ತಾಗುವಂಥದ್ದು, ರ್ಯಾಷಸ್ ಏನಾದರೂ ಬರುತ್ತಾ, ಜಾಯಿಂಟ್ ಪೇನ್ಸ್ ಏನಾದರೂ ಇದೆಯಾ, ಹೊಟ್ಟೆ ನೋವು ಏನಾದರೂ ಬರುತ್ತಾ, ಈ ಥರ ನಾವು ಬೇಸಿಕ್ ಹಿಸ್ಟ್ರಿ ತೊಗೊಂಡು ಫ್ಯಾಮಿಲಿ ಹಿಸ್ಟ್ರಿ ಕೂಡ ತೊಗೋಬೇಕಾಗತ್ತೆ. ಇದೆಲ್ಲ ತೊಗೊಂಡ ನಂತರ
ನಾವು ಡಿಸೈಡ್ ಮಾಡ್ತೀವಿ. ಇವಾಗ ಅವ್ರೇನಾದರೂ ಅವ್ರು ಹೇಳಿದ್ರೆ ಇಲ್ಲ ಮೇಡಮ್ ನನಗೆ ಪೀರಿಯಡ್ಸೇ ಸರಿಗೆ ಆಗ್ತಿಲ್ಲ ಅಂದರೆ ಫಸ್ಟು PCOS ಅಂದರೆ ಅವ್ರು ಸ್ಕ್ಯಾನ್ ಮಾಡಿ ಅವ್ರ ಹಾರ್ಮೋನಲ್ ಸ್ಟೇಟಸ್ ನೋಡ್ಕೋತೀನಿ. ತೂಕ ಸಡನ್ನಾಗಿ ಕಮ್ಮಿ ಆಗ್ತಿದೆ ಅಂತ ಹೇಳಿದ್ರೆ ನಾವು ಶುಗರ್ ಕೂಡ ನೋಡಬೇಕಾಗುತ್ತೆ, ಅಥವಾ ತೂಕ ಇಳಿಸೋಕ್ಕೆ ತುಂಬ ಕಮ್ಮಿ ಆಗ್ತಿದೆ ಥೈರಾಯ್ಡ್ ಸ್ಟೇಟಸ್ ನೋಡಬೇಕಾಗುತ್ತೆ. ಅದ್ರ ಜೊತೆಗೆ ಪ್ರೆಗ್ನೆನ್ಸಿ ನಿಲ್ತಾ ಇದೆ ಬಟ್ ಮತ್ತೆ ಗರ್ಭಪಾತ ಆಗ್ತಿದೆ, ಆವಾಗ ನಾನು ಸ್ಪೆಸಿಫಿಕ್ ಆಗಿ ನಾನು ಇಮ್ಯುನಾಲಜಿಕಲ್ ಕಾಸಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಅದು ಬಿಟ್ಟು ಬರುವಂಥದ್ದು ಮೊಟ್ಟೆ ಕ್ವಾಲಿಟಿ ಅಥವಾ ಹಸ್ಬೆಂಡ್ನಲ್ಲಿ ಸ್ಪರ್ಮಿನ ಕ್ವಾಲಿಟಿ ಅಥವಾ ವೀರ್ಯದ ಕ್ವಾಲಿಟಿ, ಇದು ಕೂಡ ಅನಲೈಸ್ ಮಾಡಬೇಕಾಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಕಾಮನ್ ಆಗಿ ಏನು ಬರುತ್ತೆ, PCOS ಅಥವಾ ಫೈಬ್ರಾಯ್ಡ್ ಇದೆಯಾ, ಅದಾದಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ, ಈ ಥರ ಇವ್ಯಾಲ್ಯೂಯೇಷನ್ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಾಗುತ್ತೆ. ಎಲ್ಲ ಟೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ, ಎಲ್ಲ ಪೇಷಂಟ್ಸ್ಗೂ ಎಲ್ಲ ಟೆಸ್ಟ್ ಅವಶ್ಯಕತೆ ಇಲ್ಲ. ನಿಮ್ಮ ಹಿಸ್ಟ್ರಿ ಪ್ರಕಾರ, ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಪ್ರಕಾರ ನಿಮ್ಮ ಟೆಸ್ಟ್ಗಳನ್ನ ನಾವು ಸ್ಟ್ರಾಟಜೈಸ್ ಮಾಡ್ಕೋತೀವಿ. ಒಬ್ಬ ಹೆಣ್ಣು ಅವಳು ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ಈ ತರ ಸಿಂಪ್ಟಮ್ಸ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತಗೋತಾಳೆ. ಅಲ್ಲಿ ಅವಳಿಗೆ ಇಮ್ಯುನಾಲಜಿಕಲ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಟೆಸ್ಟ್ ಮಾಡಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಮೆಡಿಸಿನ್ಸ್ನ. ಸಪೋಸ್ ಆ ಟೈಮಲ್ಲಿ ಶುರು ಮಾಡಿದ ಟ್ರೀಟ್ಮೆಂಟ್ ಸಪೋಸ್ ಅವಳು ಪ್ರೆಗ್ನೆಂಟ್ ಆದ್ಮೇಲೂ ಕಂಟಿನ್ಯೂ ಮಾಡಬೇಕಾದ ಸಂದರ್ಭ ಬರುತ್ತಾ? ಹೌದು, ವೆರಿ ಗುಡ್ ಕ್ವೆಶ್ಚನ್. ಆಕ್ಚುಲಿ ಏನಾಗುತ್ತೆ, ಇಮ್ಯುನಾಲಜಿಕಲ್ ಕಾಸಸ್, ಇವಾಗ ಎಕ್ಸಾಂಪಲ್ ನಾವು ಆರ್ಥ್ರೈಟಿಸ್ ಅಥವಾ SLE ಅಂತ ತಗೊಳ್ಳೋಣ. ಅವರಲ್ಲಿ ಆ ತೊಂದರೆ ಇತ್ತು, ನಾವು ಅದನ್ನು ಡಯಾಗ್ನೋಸ್ ಮಾಡಿದ್ವಿ ಬ್ಲಡ್ ಟೆಸ್ಟ್ ಮೂಲಕ. ಇವಾಗ ನಾವು ಅವ್ರಿಗೆ SLE ಅಥವಾ ಆರ್ಥ್ರೈಟಿಸ್ ಇತ್ತು ಅಂತ ಗೊತ್ತಾಗಿದ್ದಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಶುರು ಮಾಡಿದ ನಂತರ ಅವರು ಯೂಶಲಿ ನಾವು ಆ ಕಂಡೀಷನ್ ಫುಲ್ ಸ್ಟೆಬಿಲೈಸ್ ಆಗೋವರೆಗೂ ಪ್ರೆಗ್ನೆನ್ಸಿ ಸಜೆಸ್ಟ್ ಮಾಡಲ್ಲ. ಒಂದು ಲೆವೆಲ್ವರೆಗೂ ಬಂದು ಒಂದು ಸ್ಟೆಬಿಲೈಸ್ ಆದ ನಂತರ ನಾವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಕ್ಕೆ ಹೇಳ್ತೀವಿ. ಕೆಲವೊಮ್ಮೆ ಆ ಟೈಮಲ್ಲಿ ಕೊಡುವಂಥ ಟ್ಯಾಬ್ಲೆಟ್ಸು ಇಂಜೆಕ್ಷನ್ಗಳು ನಾವು ಪ್ರೆಗ್ನೆನ್ಸಿನಲ್ಲಿ ಕೊಡೋಕ್ಕಾಗೋದಿಲ್ಲ, ಬಿಕಾಸ್ ಅದರಿಂದ ಪಾಪು ಮೇಲೆ ಪ್ರಭಾವ ಬೀಳಬಹುದು. ಸೊ ಇದರಿಂದ ನಾವೇನು ಮಾಡ್ತೀವಿ, ಅವರಿಗೆ ಯೂಶಲಿ ನೀವು ಯಾವಾಗ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕು ಅಂತ ಕೂಡ ಕೌನ್ಸಿಲಿಂಗ್ ಮಾಡಿರ್ತೀವಿ. ಅದ್ರ ಪ್ರಕಾರ ಅವ್ರ ಪ್ರೆಗ್ನೆನ್ಸಿ ಆದ ತಕ್ಷಣ ಏನಾದರೂ ವ್ಯತ್ಯಾಸ ಇತ್ತು ಅಂದರೆ ನಾವು ಮಾತ್ರೆಗಳಲ್ಲಿ ಬದಲಾವಣೆಗಳು ಮಾಡ್ಕೋತೀವಿ. ಇದು ತುಂಬ ಇಂಪಾರ್ಟೆಂಟ್. ಮಾತ್ರೆಗಳು, ಕೆಲವೊಂದು ಮಾತ್ರೆಗಳು ಪ್ರೆಗ್ನೆನ್ಸಿನಲ್ಲಿ ತಗೊಳ್ಳಿಕ್ಕೆ ಬರೋದಿಲ್ಲ, ಇಮ್ಯುನಾಲಜಿಕಲ್ ಟ್ಯಾಬ್ಲೆಟ್ಸ್, ಇದನ್ನು ನಾವು ಬದಲಾವಣೆ ಮಾಡೇ ಮಾಡ್ತೀವಿ. ಈಗ ಇಮ್ಯುನಾಲಜಿಕಲ್ ಪ್ರಾಬ್ಲಮ್ಸ್ ಅಂತ ನಾವು ಅವಾಗಿಂದ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾವುದೆಲ್ಲ ಇಮ್ಯುನಾಲಜಿಕಲ್ ಪ್ರಾಬ್ಲಮ್ಸ್ ಸಾಮಾನ್ಯವಾಗಿ ನೋಡ್ಬೋದು ಹೆಣ್ಣು ಮಕ್ಕಳಲ್ಲಿ? ಕಾಮನ್ ಆಗಿ ಮೇಡಮ್, ಒಂದು ಬಂದು ಆಟೋ ಇಮ್ಯೂನ್ ಥೈರಾಯ್ಡೈಟಿಸ್ ಅಂತ ಕೇಳಿರ್ತೀರಾ, ಹಶಿಮೋಟೋಸ್ ಅಂತ ಬಹಳನೇ ಜಾಸ್ತಿ ಆಗ್ತಿದೆ ಈ ನಡುವೆ. ಅವರಲ್ಲಿ ಥೈರಾಯ್ಡ್ ತೊಂದರೆಯಿಂದಾನೇ ಪ್ರೆಸೆಂಟೇಷನ್ ಇರ್ಬೋದು, ANA ಅದರಲ್ಲಿ ಕೂಡ ಬಹಳ ರೀತಿ ಇರ್ಬೋದು, SLE ಇರ್ಬೋದು, ಜಾಗ್ರನ್ಸ್ ಇರ್ಬೋದು, ಆರ್ಥ್ರೈಟಿಸ್ ಕೂಡ ಇರಬಹುದು. ಅದಾದ್ಮೇಲೆ ಬರುವಂಥದ್ದು ಆಪ್ಲಾ ಅಂದರೆ ಇದರಲ್ಲಿ ರಕ್ತ ಸಂಚಾರದ ತೊಂದರೆ ಇರುತ್ತೆ ತಾಯಿ ಮತ್ತೆ ಮಗು ಮಧ್ಯ. ಅದಾದ್ಮೇಲೆ ಬರುವಂಥದ್ದು ಗರ್ಭಕೋಶದ ಒಳಗಡೆ ಪಾಪು ಕಚ್ಕೊಳ್ಳಿಕ್ಕೆ ಅಥವಾ ಈ NK ಸೆಲ್ಸ್ ಅಥವಾ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಏನು ಹೇಳ್ತೀವಿ, ಇದರ ವ್ಯತ್ಯಾಸ ಇದ್ದಲ್ಲಿ ಕೂಡ ಪಾಪು ಸರಿ ಗರ್ಭಕೋಶದಲ್ಲಿ ಕಚ್ಕೊಳ್ಳಲ್ಲ. ಸ್ತ್ರೀಯರಲ್ಲಿ ಮಾತ್ರ ಈ ಇಮ್ಯುನಾಲಜಿಕಲ್ ಪ್ರಾಬ್ಲಮ್ಸ್ ಜಾಸ್ತಿ ಕಾಣಸಿಗುತ್ತಾ ಡಾಕ್ಟರ್? ಈಗ ಒಂದೊಂದು ಪರ್ಟಿಕ್ಯುಲರ್ ಕಂಡೀಷನ್ ಹೆಂಗಸರಲ್ಲಿ ಜಾಸ್ತಿ. ಈ SLE ಅನ್ನೋದು ಡೆಫಿನೆಟ್ಲಿ ಹೆಂಗಸರಲ್ಲಿ ಸ್ವಲ್ಪ ಜಾಸ್ತಿನೇ ಕಾಣಿಸ್ಕೊಳ್ಳುತ್ತೆ ಗಂಡಸರಿಗಿಂತ. ಬಟ್ ಇಮ್ಯುನಾಲಜಿಕಲ್ ಪ್ರಾಬ್ಲಮ್ ಪರ್ಸೆ ಇಬ್ಬರಲ್ಲೂ ಕೂಡ ಕಾಣಿಸ್ಕೋಬಹುದು. ಸಪೋಸ್ ಇವಾಗ ಗಂಡಸರಲ್ಲಿ ಅದು ಇಮ್ಯುನಾಲಜಿಕಲ್ ಪ್ರಾಬ್ಲಮ್ ಇದೆ ಅಂದರೆ ಅದು ಮಗುವಿನ ಮೇಲೂ ಎಫೆಕ್ಟ್ ಆಗುತ್ತಾ? ಬಹಳ ಸತಿ ಆ ಇಮ್ಯುನಾಲಜಿಕಲ್ ಕಾಸಸ್ ಹಸ್ಬೆಂಡಲ್ಲಿದ್ದರೆ ಮೆಡಿಕೇಶನ್ಸ್ ಅವ್ರು ಏನು ತಗೋತಾರೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬೇಕಾಗಬಹುದು. ಬಟ್ ಅದರಿಂದ ಪಾಪು ಮೇಲೆ ಇಂಪ್ಯಾಕ್ಟ್ ಬೀಳೋದಿಲ್ಲ, ಬಿಕಾಸ್ ಅವರು ಮಗುನ 9 ತಿಂಗಳು ಹೆರೋದು ಹೆಂಗಸು. ಸೊ ಅವರಲ್ಲಿ ಈ ಥರ ಚೇಂಜಸ್ಗಳು ಕಾಣೋದು ಸಹಜ. ಈಗ ಒಂದು ಮಹಿಳೆಯಲ್ಲಿ ಒಂದು ಆಟೋ ಇಮ್ಯೂನ್ ಡಿಸೀಸ್ ಇದೆ ಅಂತ ಅಂದ್ಕೊಳ್ಳಿ. ಸಪೋಸ್ ಆ ಮಹಿಳೆ ಟ್ರೀಟ್ಮೆಂಟ್ ತಗೊಂಡು ಸಿಂಪ್ಟಮ್ಸ್ ಸ್ಟೆಬಿಲೈಸ್ ಆದ್ಮೇಲೆ ಅವಳು ಗರ್ಭವತಿ ಆಗಬಹುದಾ? ಹೌದು. ಇದರಲ್ಲಿ ಎಷ್ಟು ಸಕ್ಸಸ್ ರೇಟ್ ಇದೆ? ಆ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಈಗ ಒಂದೇ ಒಂದು ಪರ್ಟಿಕ್ಯುಲರ್ ಕಂಡೀಷನ್, ಇವಾಗ ನಾನು ಆರ್ಥ್ರೈಟಿಸ್ ಪೇಷಂಟ್ಸ್ಗೆ ಹೇಳ್ತಾನೆ ಇರ್ತಾರೆ, ಏನೂ ಟೆನ್ಷನ್ ಇಲ್ಲ, ಆರ್ಥ್ರೈಟಿಸ್ ನಿಮ್ಗೆ ಯಾವಾಗ ನಿಮ್ಮ ಸಿಂಪ್ಟಮ್ಸ್ ಕಮ್ಮಿ ಆಗುತ್ತೋ, ಯಾವಾಗ ನಾವು ಮೆಡಿಕೇಶನ್ಸ್ ಕಮ್ಮಿ ಮಾಡ್ತೀವೋ, ನಿಮಗೂ ಜನರಲ್ ಪಬ್ಲಿಕ್ಕು ಇರೋ ವ್ಯತ್ಯಾಸಗಳೇನೂ ಇರಲ್ಲ. ನ್ಯಾಚುರಲ್ ಸ್ಮೂದಾಗಿ ನಿಮ್ಮ ಪ್ರೆಗ್ನೆನ್ಸಿ ಮುಂದೆ ಹೋಗುತ್ತೆ. ಅದಕ್ಕೆ ಕೆಲವೊಂದು ನಾವು ಹೈ ರಿಸ್ಕ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. SLE ಸ್ಪೆಸಿಫಿಕಲಿ ಡೆಫಿನೆಟ್ಲಿ ಅದನ್ನು ನಾವು ಹೈ ರಿಸ್ಕ್ ಅಂತ ಕ್ಯಾಟಗರೈಸ್ ಮಾಡ್ಕೋತೀವಿ. ಪ್ರೆಗ್ನೆನ್ಸಿನಲ್ಲಿ ಆಗೋವಂಥ ಚೇಂಜಸ್ಸು ಒಂದು ತಾಯಿಯ ಮೇಲೆ ಬಹಳ ಬಹಳ ಚೇಂಜಸ್ಗಳು ಕ್ರಿಯೇಟ್ ಮಾಡುತ್ತೆ. ಅದರಿಂದ ಅವರು ಹೈ ರಿಸ್ಕಿಗೆ ಬಂದಿರ್ತಾರೆ. ಆಪ್ಲಾನಲ್ಲಿ ಕೂಡ ಇದೆ ಆಗೋದು, ಅವರಲ್ಲಿ ಕೂಡ BP ಜಾಸ್ತಿ ಆಗುವಂಥದ್ದು ಅಥವಾ ಮುಂದೆ ಹೋಗಿ ಫಿಟ್ಸ್ ಬರುವಂಥ ಚಾನ್ಸಸ್ ಜಾಸ್ತಿ. ಸೊ ಕೆಲವೊಂದು ಕಂಡೀಷನ್ಸಲ್ಲಿ ಬಹಳ ತೊಂದರೆ ಆಗೋದಿಲ್ಲ. ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ನಿಮ್ಮ ಡಾಕ್ಟರ್, ನಿಮ್ಮ ಇಮ್ಯುನಾಲಜಿಸ್ಟ್, ನಿಮ್ಮ ಗೈನಕಾಲಜಿಸ್ಟ್ ಜೊತೆ ಕ್ಲೋಸ್ ಆಗಿ ನೀವು ಕಾಂಟ್ಯಾಕ್ಟಲ್ಲಿ ಇರಲೇಬೇಕು. ಬಿಕಾಸ್ ಯಾವುದಾದ್ರೂ ಸಂದರ್ಭದಲ್ಲಿ ಆ ಡಿಸೀಸ್ ಫ್ಲೇರ್ ಆಗೋ ಚಾನ್ಸಸ್ ಇರ್ತದೆ. ಈಗ ಆಟೋ ಇಮ್ಯೂನ್ ಡಿಸೀಸಸ್ ಇರೋ ಮಹಿಳೆ ಅವಳು ಗರ್ಭವತಿ ಆಗಬೇಕು ಅಂತ ಪ್ಲಾನ್ ಮಾಡುವಾಗ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ? ಕಾಮನ್ಲಿ ಈಗ ನಾವು ಜನರಲ್ ಆಗೂ ಏನು ಹೇಳ್ತೀವಿ, ಕರೆಕ್ಟಾಗಿ ಏಜ್ ಇರಬೇಕು, ನಿಮ್ಮ
ಸೈಕಲ್ಸ್ ರೆಗ್ಯುಲರ್ ಆಗಿರಬೇಕು. ಬೇಸ್ ಲೈನ್ ಟೆಸ್ಟ್ಗಳೆಲ್ಲನೂ ಯೂಶಲಿ ಮಾಡಿಸ್ಕೋತೀವಿ. ಇವಾಗ ಬಹಳ ಕಪಲ್ಸ್ ಬಂದು ಕೇಳ್ತಾರೆ, ನಾವು ಇವಾಗ ಪ್ಲ್ಯಾನ್ ಮಾಡ್ತಿದ್ದೀವಿ, ನಾವೇನಾದರೂ ಮಾಡ್ಕೋಬೇಕಾ. ಅದರಲ್ಲೂ ಕೂಡ ನಮ್ಮ ಹಿಸ್ಟ್ರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಏನಾದರೂ ಟ್ವಿನ್ಸ್ ಇದೆಯಾ, ಅಥವಾ ಹುಟ್ಟೋ ಮಗುನಲ್ಲಿ ಯಾರಾದರೂ ಮತ್ತೆ ತೊಂದರೆಗಳು ಕಾಣಿಸ್ತಿದೆಯಾ, ಅನಾಟಮಿಕಲ್ ಇರ್ಬೋದು, ಜೆನೆಟಿಕಲ್ ಅಬ್ನಾರ್ಮ್ಯಾಲಿಟಿ ಏನಾದರೂ ಇದೆಯಾ ನಿಮ್ಮ ಫ್ಯಾಮಿಲಿನಲ್ಲಿ, ನಿಮ್ಮ ಅಕ್ಕ ತಂಗಿ ಅಥವಾ ತಾಯಿ ಅವರಲ್ಲಿ ಏನಾದರೂ ಮತ್ತೆ ಗರ್ಭಪಾತ ಆಗಿದೆಯಾ, ಈ ಹಿಸ್ಟ್ರಿ ಎಲ್ಲ ತಗೋತೀವಿ. ಜನರಲ್ ಆಗಿ ಬೇಸ್ ಲೈನ್ ಆಗಿ ಅವರು ರಕ್ತ ಚೆನ್ನಾಗಿದೆಯಾ, ಥೈರಾಯ್ಡ್ ಏನು ಇಲ್ವಾ, ಶುಗರ್ ಸ್ಟೇಟಸ್ ನಾರ್ಮಲ್ ಆಗಿದೆಯಾ, ಸೈಕಲ್ಸ್ ರೆಗ್ಯುಲರ್ ಆಗ್ತಿದ್ಯಾ, ಬೇರೆ ತರ ಟೆಸ್ಟ್ ಅವಶ್ಯಕತೆ ಇರೋದಿಲ್ಲ. ಬಟ್ ಇಮ್ಯುನಾಲಜಿಕಲ್ ಪ್ರಾಬ್ಲಮ್ಸ್ ಇರೋ ಅಂತ ಹೆಂಗಸರಲ್ಲಿ ಡೆಫಿನೆಟ್ಲಿ ಆ ಕಂಡೀಷನ್ಗೆ ಸ್ಪೆಸಿಫಿಕ್ ಆಗಿಬಿಡುತ್ತೆ. ಇವಾಗ ನೀವು ಆರ್ಥ್ರೈಟಿಸ್ ತಗೋತೀರಾ ಅಂದರೆ ಅವ್ರ ಇನ್ಫ್ಲಮೇಟ್ರಿ ಸ್ಟೇಟಸ್ ಹೇಗಿದೆ, ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಅಂತ ನಾವೇನು ಹೇಳ್ತೀವಿ ರಕ್ತದಲ್ಲಿ, ಅದು ನಾರ್ಮಲ್ ಆಗಿದೆಯಾ. SLE ತಗೊಂಡಾಗ ಆ ಡಿಸೀಸ್ ಸ್ಟೇಟಸ್ ಹೇಗಿದೆ, ಸ್ಟೆಬಿಲೈಸ್ ಆಗಿದೆಯಾ, ಅವರಲ್ಲಿ ಬೇರೆ ಥರ ಕಾಂಪ್ಲಿಮೆಂಟ್ ಲೆವೆಲ್ಸ್ ಎಲ್ಲ ಚೆಕ್ ಮಾಡ್ಕೋತೀವಿ, ಅದು ಸ್ಟ್ಯಾಟಿಕ್ ಆಗಿದೆಯಾ, ಅದರಲ್ಲಿ ವ್ಯತ್ಯಾಸಗಳೇನು ಕಾಡ್ತಿಲ್ವಾ, ಕಿಡ್ನಿ ಫಂಕ್ಷನ್ ಸರಿಗಿದೆಯಾ, ಲಿವರ್ ಫಂಕ್ಷನ್ ಸರಿಗಿದೆಯಾ, ಎಕ್ಸ್ಟ್ರಾ ನಾವು ಅವರಲ್ಲಿ ನೋಡಲೇಬೇಕಾಗುತ್ತೆ. ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಇರುವ ತಾಯಿ ಒಂದು ಮಗುವಿಗೆ ಜನ್ಮ ನೀಡ್ತಾಳೆ, ಅದು ಮಗುವಿಗೆ ಬರೋ ಚಾನ್ಸಸ್ ಇದೆಯಾ? ಈ ಕ್ವೆಶ್ಚನ್ ಅಂತೂ ನಾನು ಬಹಳ ಸದಿ ಕೇಳ್ತಿರ್ತೀನಿ. ತುಂಬ ಟೆನ್ಷನ್ ಅವರಿಗೆ ಬಂದಾಗ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಾ ಇದ್ದಂಗೆ ಶುರು ಮಾಡಿಬಿಡ್ತಾರೆ. ಮೇಡಮ್ ನನಗಿವಾಗ ಆರ್ಥ್ರೈಟಿಸ್ ಇದೆ, ನನಗೆ SLE ಇದೆ, ನನ್ನ ಮಗುಗೆ ಬರುತ್ತಾ ಮೇಡಮ್, ಚೆನ್ನಾಗಿರುತ್ತಾ? ಸ್ಟಡೀಸ್ ಪ್ರಕಾರ ಯಾವುದು ಡಿಸೆಂಟ್ ಅಥವಾ ಮಗುಗೆ ಬರುತ್ತೆ ಅಂತ ಯಾವ ಸ್ಟಡೀಸು ಪ್ರೂಫ್ ಮಾಡಿಲ್ಲ. ನಿಮಗೆ ಈಗ ನಾವು ಡಯಾಬಿಟೀಸ್ ಅಂದಾಗ ಹೇಳ್ತೀವಿ ಇಷ್ಟು ಪರ್ಸೆಂಟೇಜ್ ರಿಸ್ಕ್ ನಿಮ್ಮಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಅದು ಕೂಡ ನಾವು ಲೈಫ್ ಸ್ಟೈಲ್ ಆ್ಯಂಡ್ ಡಯಟಲ್ಲಿ ಚೇಂಜ್ ಮಾಡ್ಕೋಬೋದು. ಬಟ್ ಇವಾಗ ನಿಮಗೆ ಆರ್ಥ್ರೈಟಿಸ್ ಇದೆ ಅಂದರೆ ನಿಮ್ಮ ಮಗುಗೆ ಡೆಫಿನೆಟ್ಲಿ ಆರ್ಥ್ರೈಟಿಸ್ ಬರುತ್ತೆ, ಅಥವಾ ನಿಮಗೆ SLE ಇದೆ ಅಂದರೆ ಡೆಫಿನೆಟ್ಲಿ ಮಗುಗೆ SLE ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆ ಥರ ಇದ್ದಾಗ ನಾವು ಅವ್ರಿಗೆ ಹಿಸ್ಟ್ರಿ ಕೇಳಿದಾಗ ಅವರೇ ಹೇಳ್ತಾರೆ, ಇಲ್ಲ ನಮ್ಮ ಮನೇಲಿ ಯಾರಿಗೂ ಇರಲಿಲ್ಲ ಈ ಥರ ತೊಂದರೆ, ನಾನೇ ಫಸ್ಟು ಅಂತ. ಸೊ ಡೆಫಿನೆಟ್ಲಿ ನಿಮಗಿದ್ರೆ ನಿಮಗೆ ಮಗುಗೆ ಬರುತ್ತೆ ಅಂತ 100% ಹೇಳೋಕೆ ಬರೋದಿಲ್ಲ. ಪದೇ ಗರ್ಭಪಾತ ಆಗ್ತಾ ಇರುತ್ತೆ ಒಂದು ಮಹಿಳೆಗೆ, ಆ ಟೈಮಲ್ಲೇ ಗೊತ್ತಾಗ್ಬಿಡುತ್ತಾ ಈಗ ಇಮ್ಯುನಾಲಜಿಕಲ್ ಪ್ರಾಬ್ಲಮ್ ಇಂದಲೇ ಇವರಿಗೆ ಪದೇ ಗರ್ಭಪಾತ ಆಗ್ತಾ ಇದೆ ಅಂತ ಹೇಳಿ? ನೋ ಮೇಡಮ್, ನಾನು ಹೇಳ್ದಂಗೆ ಹಿಸ್ಟ್ರಿ ಅಗೇನ್. ಇವಾಗ ಅವ್ರಿಗೆ ಆಟೋ ಇಮ್ಯೂನ್ ಕಂಡೀಷನ್ಸ್ ಇದೆ ಅಂತ ನಾನು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಓಕೆ, ಮೋಸ್ಟ್ ಆಫ್ ದ ವಿಮೆನ್ ಅವ್ರು ನಮ್ಮ ಹತ್ರ ಬರೋದೇನೇ 2 ಅಥವಾ 3 ಗರ್ಭಪಾತ ಆದಮೇಲೆ, ಆಗ ನಾವು ಶುರು ಮಾಡ್ತೀವಿ. ಈಗ ಫಸ್ಟ್ 3 ತಿಂಗಳಲ್ಲೇ ಪ್ರೆಗ್ನೆನ್ಸಿ ಇನ್ನೇನು ಕನ್ಫರ್ಮ್ ಆಗ್ತಾ ಇತ್ತು, ಸ್ಕ್ಯಾನಲ್ಲಿ ಕಾಣಿಸ್ತಾ ಇತ್ತು, ಗರ್ಭಪಾತ ಆಗ್ತಿತ್ತು. ಆವಾಗ ನಾವು ಒಂದು ಲೈನಲ್ಲಿ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀವಿ. ಈಗ ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ, ಎಲ್ಲ ಚೆನ್ನಾಗಿತ್ತು, 8 ವಾರದಲ್ಲಿ ಚೆನ್ನಾಗಿ ಹಾರ್ಟ್ ಬೀಟ್ ಬಂದಿತ್ತು, 3ನೇ ತಿಂಗಳು ಸ್ಕ್ಯಾನ್ಗೆ ಹೋಗೋ ಅಷ್ಟೊತ್ತಿಗೆ ಮಗು ಹಾರ್ಟ್ ಬೀಟ್ ನಿಂತೋಯ್ತು. ಸೊ ಆ ಪ್ರಕಾರ ನಾವು ತಗೋತೀವಿ. ಓಕೆ, ಸೊ ಅವ್ರ ಹಿಸ್ಟ್ರಿ ಅಂತ ನಾನು ಹೇಳ್ತೀನಿ, ಎಲ್ಲ ಹೆಂಗಸರು ಬೇರೆ, ಅವ್ರ ಹಿಸ್ಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಯಾರು ಟೆಸ್ಟ್ ಮಾಡ್ತೀವಿ, ಅವ್ರ ಡಯಾಗ್ನೋಸಿಸ್ ಏನು ಅಂತ. ಈ ಗರ್ಭಪಾತ ಮತ್ತು ಇನ್ಫರ್ಟಿಲಿಟಿಗೆ ಏನು ರಿಲೇಷನ್ ಇದೆ ಮೇಡಮ್? ಇತ್ತೀಚೆಗೆ ಇನ್ಫರ್ಟಿಲಿಟಿ ಕೇಸ್ಗಳು ಜಾಸ್ತಿ ಆಗ್ತಿದ್ದಾವೆ. ಎಲ್ಲ ಕಡೆ ನೋಡಿದ್ರು ಐ ವಿ ಎಫ್ ಮಾಡಿಸ್ಕೊಂಡ್ವಿ ಅಂತಾನೆ ಕೇಳ್ತೀವಿ ಹೊರತು, ಯಾಕೆ ಇಷ್ಟು ತೊಂದರೆಗಳು? ಇದಕ್ಕೇನಾದರೂ ರಿಲೇಷನ್ ಇದೆಯಾ? ಬಹಳ ಜಾಸ್ತಿ ಆಗಿದೆ. ಕರೆಕ್ಟ್, ನೀವು ಹೇಳಿದ ಕರೆಕ್ಟೇನೆ. ಈ ನಡುವೆ ಇನ್ಫರ್ಟಿಲಿಟಿ ಅಂತೂ ಬಹಳನೇ ಜಾಸ್ತಿ ಆಗಿದೆ. ನಾನು ಬಹಳ ಸತಿ ನಾನು ಪೇಷಂಟ್ಸ್ಗೂ ಹೇಳ್ತಿರ್ತೀನಿ, ನಾನು 10 ವರ್ಷದ ಮುಂಚೆ ನಾನು ಸ್ಟೂಡೆಂಟ್ ಆಗಿದ್ದಾಗ ನಾವು ಎಷ್ಟು ಇನ್ಫರ್ಟಿಲಿಟಿ ನೋಡ್ತಿದ್ವೋ ಅದರ 3-4 ಟೈಮ್ಸ್ ಜಾಸ್ತಿ ನೋಡ್ತಿದ್ವಿ. ಈಗ ಗಂಡಸರಲ್ಲೂ ಜಾಸ್ತಿ ಆಗಿದೆ, ಹೆಂಗಸರಲ್ಲೂ ಜಾಸ್ತಿ ಆಗಿದೆ. ಬಹಳ ಸತಿ ಅದು ನಮ್ಮ ಲೈಫ್ ಸ್ಟೈಲ್, ನಮ್ಮ ಡಯಟ್, ದ ಅಮೌಂಟ್ ಆಫ್ ಸ್ಟ್ರೆಸ್ ನಾವೇನು ಫೇಸ್ ಮಾಡ್ತೀವಿ ಅದರಿಂದ ಕೂಡ ಬರುತ್ತೆ ಅಂತ ಹೇಳಬಹುದು. ಅದೇ ರೀತಿಯಾಗಿ ಈಗ ಪೀಪಲ್ ಆರ್ ಗೆಟಿಂಗ್ ಎಜುಕೇಟೆಡ್, ಸೊ ಅವರಿಗೆ ಕೂಡ ಈ ಇಮ್ಯುನಾಲಜಿಕಲ್ ಕಾಸಸ್ ಬಗ್ಗೆ ಗೊತ್ತಾಗಿದೆ. ಸೊ ಆ್ಯಸ್ ಸಚ್ ಸ್ಪೆಸಿಫಿಕ್ ಆಗಿ ನಾವು ಹೇಳಬೇಕು ಅಂದರೆ, ಇನ್ಫರ್ಟಿಲಿಟಿ ಅಂದರೆ ಪ್ರೆಗ್ನೆನ್ಸಿ ಆಗೋಕ್ಕೆ ತೊಂದರೆ, ಕರೆಕ್ಟಾಗಿ ಅವರು ಪ್ರಯತ್ನ ಪಟ್ಟಿ ಕೂಡ ಆಗಿಲ್ಲ ಅಂದರೆ ಬಹಳ ಕಾರಣಗಳಿರ್ಬೋದು. ಇನ್ಫರ್ಟಿಲಿಟಿ ಆ್ಯಂಡ್ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂದರೆ ಪ್ರೆಗ್ನೆನ್ಸಿ ಆಗ್ತಾ ಇದೆ ಬಟ್ ನಿಲ್ತಾ ಇಲ್ಲ. ಸೊ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳು ಆಗ್ತಾನೆ ಇಲ್ಲ. ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಇಸ್ ಅ ಕಾಸ್ ಫಾರ್ ಇನ್ಫರ್ಟಿಲಿಟಿ ಅಂತ ಹೇಳ್ಬೋದಾ? ಯು ಕ್ಯಾನ್ ಡೆಫಿನೆಟ್ಲಿ ಕಾಲ್ ದಮ್ ಸೆಕೆಂಡ್ರಿ ಇನ್ಫರ್ಟೈಲ್. ಇವಾಗ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂದರೆ ಪ್ರೆಗ್ನೆನ್ಸಿ ಆಗುತ್ತೆ, ಅದು ಆಗಿ ಅಬಾರ್ಷನ್ ಆದರೂ ಇರ್ಬೋದು ಅಥವಾ ಮಗುನಾದರೂ ಹುಟ್ಟಿರ್ಬೋದು, ಅದಾದಮೇಲೆ ಪ್ರೆಗ್ನೆನ್ಸಿ ಆಗೋದಿಲ್ಲ. ಸೊ ಆ ಥರ ಕೇಸಸಲ್ಲಿ ಪ್ರೆಗ್ನೆನ್ಸಿ ಆಗೋದೇ ಇಲ್ಲ ಅನ್ನೋ ಕೇಸಸಲ್ಲಿ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಪ್ರೈಮರಿ ಇನ್ಫರ್ಟಿಲಿಟಿ ಅಂದರೆ ಒಂದು ಸತಿ ಕೂಡ ಅವರಿಗೆ ಪ್ರೆಗ್ನೆನ್ಸಿ ನಿಂತಿರೋದಿಲ್ಲ. ನಿಮ್ಮ ಸರ್ವಿಸ್ ಪೀರಿಯಡಲ್ಲಿ ನೀವು ಈ ಇಮ್ಯುನಾಲಜಿಕಲ್ ಪ್ರಾಬ್ಲಮ್ ಇರೋ ಹೆಂಗಸರನ್ನ ಸುಮಾರು ಜನರನ್ನು ನೋಡಿರ್ತೀರಾ, ಸಕ್ಸಸ್ ಸ್ಟೋರೀಸ್ನು ನೀವು ಗಮನಿಸಿರ್ತೀರಲ್ವಾ? ನಾನು ಇದು ಹೇಳಲೇಬೇಕು. ಮತ್ತು ನಮಗೆ ಈ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ, ಬಂದಾಗ್ಲೇ ಬಹಳ ಪ್ಯಾನಿಕ್, ಡಿಪ್ರೆಸ್ಡ್ ಆಗಿರ್ತಾರೆ. ರೀಸೆಂಟಾಗಿ ಮೊನ್ನೆನೂ ನಾವು ಮುಂಚೆ 6 ಅಬಾರ್ಷನ್ ಆಗಿರೋದು, 7ನೇ ಪ್ರೆಗ್ನೆನ್ಸಿ ಇದು. ಇಟ್ಸ್ ವೆರಿ ಕಾಮನ್. ಏನಾಗುತ್ತೆ, ದಿಸ್ ಇಸ್ ನಥಿಂಗ್. ಪ್ರೆಸೆಂಟ್ಲಿ ವಿ ಹ್ಯಾವ್ ಅ ಕೇಸ್ ಹೂ ಇಸ್ ವಿತ್ ಹರ್ 11th ಪ್ರೆಗ್ನೆನ್ಸಿ. ಮುಂಚೆ 10 ಗರ್ಭಪಾತ ಆಗಿದೆ. ಸೊ ಇದು ಏನಕ್ಕೆ ನಮಗೆ ತುಂಬ ಸ್ಪೆಷಲ್ ಅಂದರೆ, ಇದು ಅವರ 7ನೇ ಪ್ರೆಗ್ನೆನ್ಸಿ ಆಗಿತ್ತು.
ಬಹಳನೇ ಟೆನ್ಷನಲ್ಲಿದ್ದರು. ಅವ್ರಿಗೆ ಒಂದು 28 ವರ್ಷ ಇರಬಹುದು. ಸೊ ಬಹಳ ವರ್ಕಪ್ ಆಗಿತ್ತು. ನಮ್ಮ ಹತ್ರ ಬಂದಾಗ ನಾವು ನೋಟಿಸ್ ಮಾಡ್ದಂಗೆ ಅವರಿಗೆ ANA ಪಾಸಿಟಿವ್ ಇತ್ತು. ಅದ್ರ ಜೊತೆ ಈ ಆಪ್ಲಾ ಅಂತ ನಾನು ನಿಮ್ಗೆ ಏನು ಹೇಳಿದೆ ಅದು ಕೂಡ ಪಾಸಿಟಿವ್ ಇತ್ತು. ಅದ್ರ ಜೊತೆಗೆ ಈ ಸೆಲ್ಯುಲಾರ್ ಇಂಬ್ಯಾಲೆನ್ಸ್ ಗರ್ಭಕೋಶದಲ್ಲಿ ಕೂಡ ಇತ್ತು. ಸೊ ಇಟ್ ವಾಸ್ ಅ ಕಾಂಬಿನೇಷನ್ ಆಫ್ 3 ಥಿಂಗ್ಸ್. ಸೊ ಆ ಪ್ರೋಟೋಕಾಲ್ ಪ್ರಕಾರ ಟ್ರೀಟ್ಮೆಂಟ್ ತೊಗೊಂಡೋಗಿದ್ದಲ್ಲಿ ಅವ್ರಿಗೆ ಎವ್ರಿ ಟೈಮ್ ಅವರು ಸ್ಕ್ಯಾನಿಗೆ ಬಂದಾಗ ಕೂಡ ನನಗಿನ್ನ ಚೆನ್ನಾಗಿ ನೆನಪಿದೆ, ಶಿ ವಾಸ್ ಸೋ ನರ್ವಸ್. ಸ್ಕ್ಯಾನ್ ರೂಮ್ ಅಂದ ತಕ್ಷಣ ಅವ್ರಿಗೆ ಭಯ ಆಗೋದು. ಆದರೆ ಈ ಥರದಲ್ಲಿ ನಮಗೆ ಮತ್ತೆ ಮತ್ತೆ ಸ್ಕ್ಯಾನ್ ಮಾಡಿಸ್ಕೊಳ್ಳೋ ಅವಶ್ಯಕತೆಗಳು ಕೂಡ ಇರುತ್ತೆ. ಸೊ ಇವರು ಬಂದಾಗೆಲ್ಲ ನಮಗೆ ಸ್ಕ್ಯಾನ್ ಮಾಡಿವ್ರಿ. ಸ್ಕ್ಯಾನ್ ಮಾಡಿದಾಗ ನಮಗೆ ಆಲ್ಮೋಸ್ಟ್ 6 ವಾರದಲ್ಲಿ ಟ್ವಿನ್ಸ್ ಅಂತ ಗೊತ್ತಾಯಿತು. ಅವ್ರಿಗೆ ಮಿಕ್ಸ್ಡ್ ಫೀಲಿಂಗ್, ಖುಷಿನೂ ಹೌದು, ಟೆನ್ಷನೂ ಹೌದು. ಹಾಗೆ ಮುಂದೋಯ್ತು. 12 ವಾರ ಬಂತು. 3ನೇ ತಿಂಗಳು ಸ್ಕ್ಯಾನ್ ಚೆನ್ನಾಗಿತ್ತು. ಮತ್ತು 20 ವಾರ ಅನಾಮಲಿ ಸ್ಕ್ಯಾನ್ ಅಂತ ಏನು ಮಾಡ್ತೀವಿ ಅದು ಚೆನ್ನಾಗಾಯಿತು. ಸೊ ವಿಚ್ ವಾಸ್ ಆನ್ ಈಗ ಮೊನ್ನೆ 6ನೇ ತಾರೀಕು ವಿ ಡಿಡ್ ಸಿಸೇರಿಯನ್ ಫಾರ್ ಹರ್. 2 ಗಂಡು ಮಕ್ಕಳು ಚೆನ್ನಾಗಿದ್ದಾರೆ. ಕಾರಣ ಗೊತ್ತಾಗಿದ್ದಲ್ಲಿ ಇಟ್ ಇಸ್ ಡೆಫಿನೆಟ್ಲಿ ಬೇಗನೆ ಗೊತ್ತಾದಲ್ಲಿ ಇಷ್ಟು ಪ್ರೆಗ್ನೆನ್ಸಿ ಲಾಸ್ ಆಗಲ್ಲ. ಡೆಫಿನೆಟ್ಲಿ. ಸೊ ಅಂದರೆ ನೀವೇನು ಹೇಳ್ತೀರಾ, ಅದರ ಬಗ್ಗೆ ಅವೇರ್ನೆಸ್ ಕಡಿಮೆ ಇದೆ ಅಂತ ಹೇಳ್ತೀರಾ? ಹೌದು, ನನ್ನ ಪ್ರಕಾರ ಈಗ ಕನ್ಸಿಡರಿಂಗ್ ದ ರೈಸಿಂಗ್ ಕೇಸಸ್, ಈ ಕೇಸಸ್ನ ಜಾಸ್ತಿ ಆಗ್ತಿರೋದು ನೋಡಿದಾಗ ಡೆಫಿನೆಟ್ಲಿ ಈ ಪಾರ್ಟ್ನ ಕೂಡ ನಾವು ಇನ್ಕಲ್ಕೇಟ್ ಮಾಡಬೇಕು. ನಾವು ಹೇಗೆ ಇವಾಗ ಥೈರಾಯ್ಡ್ ನೋಡ್ತೀವಿ, ಶುಗರ್ ನೋಡ್ತೀವಿ, ಸ್ಕ್ಯಾನ್ ಮಾಡಿ ನೋಡ್ತೀವಿ, ಡೆಫಿನೆಟ್ಲಿ ಈ ಥರ ಇನ್ನೊಂದೇನಾಗುತ್ತೆ ಆಶಾ, ಇದು ಫೈನಾನ್ಷಿಯಲ್ ರೀಸನ್ಸ್ ಕೂಡ ಇರುತ್ತೆ. ಒಂದೇ ಸತಿ ನಾವು ಈ ಟೆಸ್ಟ್ಗಳೆಲ್ಲ ಮಾಡೋಕ್ಕಾಗೋದಿಲ್ಲ ಎಲ್ಲರಿಗೂ. ಸೊ ಅವರಿಗೆ 2 ಅಥವಾ 3 ಗರ್ಭಪಾತ ಆಗೋವರೆಗೂ ಈ ಟೆಸ್ಟ್ಗಳು ಮಾಡಿರೋದಿಲ್ಲ. ಸೊ ಈ ಥರ ಆಗಿದ್ದಲ್ಲಿ ಅಕಸ್ಮಾತ್ ಆ ಥರ ನಿಮಗೆ ಅನ್ನಿಸ್ತು, ಹಿಸ್ಟ್ರಿನಲ್ಲೇ ನಿಮಗೆ ಕ್ಲೂ ಸಿಕ್ತು ಅಥವಾ ನಿಮಗೆ ಪ್ರೀವಿಯಸ್ ಹಿಸ್ಟ್ರಿನಲ್ಲಿ ಕ್ಲೂ ಸಿಕ್ತು ಅಂದರೆ ಬಹಳ ಇಂಪಾರ್ಟೆಂಟ್. ನಾವು ಈ ಥರ ಟೆಸ್ಟ್ಗಳು ಮಾಡ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್. ಆವಾಗಲೇ ಹೇಳ್ದಂಗೆ ಆಟೋಇಮ್ಯೂನ್ ಡಿಸೀಸಸ್ ಕೆಲವಿದಾವಲ್ಲ, SLE ಇರ್ಬೋದು, ಥೈರಾಯ್ಡೈಟಿಸ್ ಇರ್ಬೋದು, ಆರ್ಥ್ರೈಟಿಸ್, ಅದರಲ್ಲೆಲ್ಲ ಸಿಂಪ್ಟಮ್ಸ್ ಮ್ಯಾನಿಫೆಸ್ಟೇಷನ್ ಇರುತ್ತೆ. ಬಟ್ ಇವಾಗ ನೀವು ಹೇಳಿದ್ರಲ್ಲ ANA ಪಾಸಿಟಿವ್, ಆಪ್ಲಾ ಅಂತ, ಅದರಲ್ಲಿ ಏನು ಸಿಂಪ್ಟಮ್ಸ್ ಗೊತ್ತಾಗಲ್ಲ ಅಲ್ವಾ? ಡೆಫಿನೆಟ್ಲಿ ಹಾಗೇನೆ ಪಾಪ ಬರೋದು ಅವರಿಗೆ. ಕೆಲವೊಮ್ಮೆ ಏನಾಗುತ್ತೆ, ಅವ್ರು ಬರೀ ಪ್ರೆಗ್ನೆನ್ಸಿನಲ್ಲೇ ನಮಗೆ ಮೋಸ್ಟ್ ಆಫ್ ದೆಮ್ ಗೊತ್ತಾಗೋದು. ಹಾರ್ಟ್ ಬೀಟ್ ಬಂದು ನಿಂತೋಯ್ತು, ಬ್ಲೀಡಿಂಗ್ ಹೆಚ್ಚಾಗಾಯಿತು, ಅಥವಾ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ 7ನೇ ತಿಂಗಳಲ್ಲಿ BP ಬಂದ್ಬಿಡ್ತು, ಗರ್ಭಕೋಶದ ಒಳಗಡೆ ಬ್ಲೀಡಿಂಗ್ ಆಯಿತು. ಇದೆಲ್ಲ ನಮಗೆ ಹಿಂಟ್ ಕೊಡಬೇಕು ಇದಿರಬಹುದು ಅಂತ. ಬಟ್ ನೀವು ಕರೆಕ್ಟಾಗಿ ಹೇಳ್ದಂಗೆ ಏನು ಸಿಂಪ್ಟಮ್ಸ್ ಇಲ್ಲದೆ ಇರ್ಬೋದು. ಗರ್ಭಕೋಶದಲ್ಲಿ ನಾನೇನು ಸೆಲ್ಯುಲಾರ್ ಇಂಬ್ಯಾಲೆನ್ಸ್ ಅಂತ ಹೇಳಿದೆ, NK ಸೆಲ್ ಡಿಫೆಕ್ಟ್ ಅಂತ ಏನು ಹೇಳಿದೆ, ಅಲ್ಲಿ ಕೂಡ ಸಿಂಪ್ಟಮ್ಸ್ ಇರೋದಿಲ್ಲ. ಸೊ ಸಿಂಪ್ಟಮ್ಸ್ ಇಲ್ಲದೆ ಇರೋ ಟೈಮಲ್ಲಿ ಇನ್ವೆಸ್ಟಿಗೇಟ್ ಕೂಡ ನಾವು ಮಾಡೋದಿಲ್ಲ. ಬಟ್ ಒಬ್ರಿಗೆ ಇದ್ರ ಬಗ್ಗೆ ಗೊತ್ತಾಯಿತು ಅಂದಾಗ, ಆ ಥರ ಆಗ್ತಾ ಇದೆ, 2ನೇ ಪ್ರೆಗ್ನೆನ್ಸಿ ಕೂಡ ನಂದು ಫೇಲ್ ಆಯಿತು ಅಂದಾಗ ಇಟ್ ಈಸ್ ಇಸೆನ್ಷಿಯಲ್. ಆವಾಗ ನೀವು ಒಂದು ಇಮ್ಯುನಾಲಜಿಸ್ಟ್ನ ಮೀಟ್ ಮಾಡಿ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳೋದು ಉತ್ತಮ. ಓಕೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಡಾಕ್ಟರ್ ಚೈತ್ರ? ಸೊ ಒಂದೊಂದು ಡಿಸೀಸ್ಗೂ ಒಂದೊಂದು ಥರ ಆಗುತ್ತೆ. ಇವಾಗ ನಾವು ಆಪ್ಲಾ ಅಂತ ನಾನೇನು ಹೇಳಿದೆ, ಆಪ್ಲಾ ಇರೋರಿಗೆ ಪ್ರೈಮಿಂಗ್ ಅಂತ ಫಸ್ಟ್ ಮಾಡ್ಕೋತೀವಿ. ಬಾಡಿನ ರೆಡಿ ಮಾಡ್ಕೊಂಡ ನಂತರ ಪ್ರೆಗ್ನೆನ್ಸಿನಲ್ಲಿ ಕ್ಲಿಯರಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಅವ್ರಿಗೆ ಎಕೋಸ್ಪ್ರಿನ್ ನೀಡ್ತೀವಿ. ಅದ್ರ ಜೊತೆಗೆ ದಿನಾಗ್ಲೂ ಪ್ರೆಗ್ನೆನ್ಸಿನಲ್ಲಿ ತಗೊಳ್ಳಿಕ್ಕೆ ಲೋ ಮಾಲಿಕ್ಯುಲರ್ ವೇಟ್ ಹೆಪಾರಿನ್ ಅಂತ ಹೆಪಾರಿನ್ ಇಂಜೆಕ್ಷನ್ ಕೂಡ ನೀಡ್ತೀವಿ. ಇದೇ ಅವ್ರಿಗೆ ಬರುವಂಥ ಪ್ರಾಬ್ಲಮ್. ಮೇಡಮ್ ತೊಗೋಬೇಕಾ, 9 ತಿಂಗಳು ಪೂರ್ತಿ ತೊಗೋಬೇಕಾ ನಾನು ಆ ಇಂಜೆಕ್ಷನ್ನು? ಸೊ ಅದನ್ನು ಕನ್ವಿನ್ಸ್ ಮಾಡೋದು ಇಟ್ಸ್ ಅ ಬಿಗ್ ಚಾಲೆಂಜ್. ಬಟ್ ಸಕ್ಸಸ್ ರೇಟ್ ಅದರಲ್ಲಿ ಇಟ್ಸ್ ವೆರಿ ಹೈ. ಇವಾಗ ಬರೀ ನೀವು ಎಕೋಸ್ಪ್ರಿನ್ ತೊಗೊಳೋದಕ್ಕೂ ಎಕೋಸ್ಪ್ರಿನ್ ಜೊತೆ ಲೋ ಮಾಲಿಕ್ಯುಲರ್ ವೇಟ್ ಹೆಪಾರಿನ್ ತೊಗೊಳೋದಕ್ಕೂ ಸಕ್ಸಸ್ ಇಸ್ ವೆರಿ ಗುಡ್. ಕೆಲವೊಂದು ಡಿಸೀಸ್ ಲೈಕ್ ANA ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ನಾವು ಇಮ್ಯುನೋಮಾಡ್ಯುಲೇಟರ್ಸ್ ಜೊತೆ ಕೆಲವೊಮ್ಮೆ ಸ್ಟೀರಾಯ್ಡ್ಸ್ ಕೂಡ ಯೂಸ್ ಮಾಡ್ತೀವಿ. ಸೊ ಅದು ಕೂಡ ಪ್ರೆಗ್ನೆನ್ಸಿನಲ್ಲಿ ಡೋಸ್ಗಳನ್ನ ವ್ಯತ್ಯಾಸ ಮಾಡಿಕೊಂಡು ಅವ್ರ ಬಾಡಿ ರೆಸ್ಪಾನ್ಸ್ ನೋಡಿಕೊಂಡು ನಾವು ಆಲ್ಟರ್ ಮಾಡ್ಕೊಂಡು ಹೋಗ್ತೀವಿ. ಹೌದು, ನೀವು ಹೇಳ್ದಂಗೆ ಸುಮಾರು ಜನರಲ್ಲಿ ಈ ಥರ ತೊಂದರೆಗಳು ಕಾಣಿಸ್ತಾ ಇರ್ಬೋದು, ಆದರೆ ಗೊತ್ತಿರಲ್ಲ, ಸಿಂಪ್ಟಮ್ಸ್ ಇರಲ್ಲ, ಗೊತ್ತಾಗದೇ ಇರ್ಬೋದು. ನಾವು ದೊಡ್ಡ ದೊಡ್ಡ ಕಾಯಿಲೆ ಇದ್ದಾಗಲೇ ನೆಗ್ಲೆಕ್ಟ್ ಮಾಡ್ತೀವಿ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳಕ್ಕೆ. ಸೊ ಫೈನಲಿ ರೇ ಆಫ್ ಹೋಪ್ ನೀವು ಹೇಳಿದ್ರಿ, ಒಬ್ಬರು ನಿಮ್ಮ ಪೇಷಂಟ್ಗೆ ಟ್ವಿನ್ ಡೆಲಿವರಿ ಆಯಿತು ಅಂತ ಹೇಳಿ. ಸೊ ಅದಕ್ಕೋಸ್ಕರನೇ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಏನಂದರೆ ರಿಸರ್ಚ್ ಇಂಪ್ರೂವ್ ಆದಂಗೆ ಮತ್ತು ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇಂಪ್ರೂವ್ ಆದಂಗೆ ಈ ರೋಗಗಳು ಬೇರೆ ಬೇರೆ ಸ್ವರೂಪ ಪಡ್ಕೊಳ್ತಾ ಇದ್ದಾವೆ ಇತ್ತೀಚೆಗೆ. ಡಾಕ್ಟರ್ ಚೈತ್ರ ಅವರೇ, ನೀವು ಚಾಂಡ್ರೆ ಹಾಸ್ಪಿಟಲ್ನಲ್ಲಿ ಸ್ತ್ರೀರೋಗ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ನಮ್ಮ ಆಕಾಶವಾಣಿ ಸ್ಟುಡಿಯೋಸ್ಗೆ ಬಂದು ಆಟೋಇಮ್ಯೂನ್ ಡಿಸೀಸಸ್ ಅದು ಪ್ರೆಗ್ನೆನ್ಸಿ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಮತ್ತು ಅದಕ್ಕೆ ಹೇಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಡೀಟೇಲ್ ಆಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು. ಧನ್ಯವಾದಗಳು. ಮರುಕಳಿಸುವ ಗರ್ಭಪಾತ, ಕಾರಣಗಳು ಮತ್ತು ಪರಿಹಾರ, ಈ ವಿಷಯವಾಗಿ ಇದುವರೆಗೆ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಚೈತ್ರ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರೊಂದಿಗೆ ಆಶಾ. ಈಗ ಕೇಳಿ ಮಳೆಗಾಲದಲ್ಲಿ ಆರೋಗ್ಯ ರಕ್ಷಣೆ, ಈ ವಿಷಯವಾಗಿ ಮಾಹಿತಿ ನೀಡುತ್ತಾರೆ ಡಾಕ್ಟರ್ MS ರಾಜಣ್ಣ. ಮಳೆಗಾಲದಲ್ಲಿ ಅನೇಕ ರೋಗಗಳಿಂದ ಜನಸಾಮಾನ್ಯರು ನರಳುತ್ತಾರೆ.
ಇವುಗಳಲ್ಲಿ ಮುಖ್ಯವಾದ್ದು ಅಂದರೆ ಸಾಂಕ್ರಾಮಿಕ ರೋಗಗಳು. ಇವುಗಳ ಬಗ್ಗೆ ನಾವೆಲ್ಲರೂ ತಿಳಿದುಕೊಂಡು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಬೆಳಗ್ಗೆ ಎಲ್ಲ ಬಿಸಿಲಿದ್ದು ಸಂಜೆ ಆಗ್ತಾ ಇದ್ದ ಹಾಗೆ ಮಳೆ, ರಾತ್ರಿಯೆಲ್ಲ ಚಳಿ, ವಾತಾವರಣದಲ್ಲಿ ಉಂಟಾಗ್ತಕ್ಕಂಥ ವೈಪರೀತ್ಯ, ಇಂತಹ ಪರಿಸರದಲ್ಲಿ ಅನೇಕ ಬಗೆಯ ವೈರಸ್ ರೋಗಾಣುಗಳು ಒಬ್ಬರಿಂದ ಮತ್ತೊಬ್ಬರಿಗೆ ಗಾಳಿಯ ಮೂಲಕ ಹರಡುತ್ತೆ. ಬೆಳಗ್ಗೆ ಚೆನ್ನಾಗಿದ್ಲು ಡಾಕ್ಟ್ರೇ, ಮಧ್ಯಾಹ್ನ ಸ್ಕೂಲ್ನಿಂದ ವಾಪಸ್ ಬಂದ್ಬಿಟ್ಲು, ನೋಡಿದರೆ ವಿಪರೀತ ಜ್ವರ, ಕೆಮ್ಮು, ನೆಗಡಿ. ಈ ರೀತಿಯ ಸನ್ನಿವೇಶಗಳು ಎಲ್ಲರ ಮನೆಯಲ್ಲಿ ಕಂಡುಬರ್ತಕ್ಕಂಥ ಒಂದು ಸಾಮಾನ್ಯ ದೃಶ್ಯ. ಅನೇಕ ಬಗೆಯ ವೈರಸ್ಗಳು ಶ್ವಾಸಕೋಶ, ಗಂಟಲು, ಮೂಗು ಮುಂತಾದ ಭಾಗಗಳಲ್ಲಿ ತೊಂದರೆ ಉಂಟು ಮಾಡೋದ್ರಿಂದ ಕೆಮ್ಮು, ನೆಗಡಿ, ಜ್ವರ ಕಾಣಿಸ್ಕೊಳ್ಳುತ್ತೆ. ಕೆಮ್ಮುವಾಗ, ಸೀನುವಾಗ ವೈರಸ್ಗಳು ಗಾಳಿಗೆ ಬಂದು ಹತ್ತಿರದಲ್ಲಿರ್ತಕ್ಕಂಥ ಮತ್ತೊಬ್ಬರು ಉಸಿರಾಡಿದಾಗ ಅವರಿಗೆ ಸೋಂಕು ಉಂಟಾಗುತ್ತೆ. ಅನೇಕ ಬಗೆಯ ಅನಗತ್ಯ ಚಿಕಿತ್ಸೆಗಿಂತ ವಿಶ್ರಾಂತಿ, ಹೆಚ್ಚು ದ್ರವರೂಪದ ಆಹಾರ ಸೇವನೆ, ಹಬೆಯ ಉಸಿರಾಟ ಇವುಗಳಿಂದಲೇ ರೋಗವನ್ನು ಗುಣಪಡಿಸ್ಬೋದು. ಬಿಸಿನೀರಿಗೆ ಸ್ವಲ್ಪ ಉಪ್ಪು ಸೇರಿಸಿ ಗಂಟಲು ಮುಕ್ಕಳಿಸೋದ್ರಿಂದ ಗಂಟಲು ನೋವು ಕಡಿಮೆ ಆಗುತ್ತೆ. ಹಬೆಯ ಸೇವನೆಯಿಂದ ಗಟ್ಟಿಯಾದಂಥ ಕಫ ಸಡಿಲಾಗಿ ಕೆಮ್ಮು ಕಡಿಮೆ ಆಗುತ್ತೆ. ಇನ್ನು ಕಲುಷಿತವಾದಂಥ ನೀರಿನ ಮುಖಾಂತರ ಹರಡ್ತಕ್ಕಂಥ ರೋಗಗಳ ಬಗ್ಗೆ ತಿಳಿಯೋಣ. ಕಾಲರ, ವಿಷಮಶಿಷ್ಟ ಜ್ವರ ಅಂತಂದರೆ ಟೈಫಾಯ್ಡು, ಆಮಶಂಕೆ ಭೇದಿ, ಹಳದಿ ಕಾಮಾಲೆ, ಪೋಲಿಯೋ ರೋಗ, ಅತಿಭೇದಿ ರೋಗ, ಅಮೀಬಾ ಆಮಶಂಕೆ, ಜಂತು ಹುಳು, ದಾರದ ಹುಳು, ನಾಯಿ ಲಾಡಿ ಹುಳು ಇತ್ಯಾದಿ ರೋಗಗಳು. ಕಾಲರ, ಅತಿಭೇದಿ ರೋಗಗಳಿಂದ ಪ್ರತಿ ವರ್ಷ ಸಾವಿರಾರು ಮಂದಿ ಮರಣ ಹೊಂದ್ತಾ ಇದ್ದಾರೆ. ಅತಿಯಾದ ವಾಂತಿ ಭೇದಿ, ಇದರಿಂದ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ ಕಡಿಮೆಯಾಗಿ ದೇಹ ನಿರ್ಜಲತೆ ಉಂಟಾಗುತ್ತೆ. ತೀವ್ರತರ ದೇಹ ನಿರ್ಜಲತೆಯಿಂದ ಮರಣ ಸಂಭವಿಸಬಹುದು. ಇದನ್ನು ತಪ್ಪಿಸೋದಕ್ಕೆ ಪ್ರಾರಂಭದಿಂದಲೇ ಮನೆಯಲ್ಲಿ ಇರ್ತಕ್ಕಂಥ ದ್ರವರೂಪದ ಆಹಾರವನ್ನು ಕುಡಿಸ್ಬೇಕು. ಪಾನಕ, ಎಳೆನೀರು, ಹುರಿದಕ್ಕಿ ರವೆ ಗಂಜಿ ಇತ್ಯಾದಿಗಳನ್ನು ಕೊಡಬೇಕು. ORS ಪೊಟ್ಟಣವನ್ನು ಅಂಗನವಾಡಿ ಕೇಂದ್ರ, ಆರೋಗ್ಯ ಕಾರ್ಯಕರ್ತರು ಆರೋಗ್ಯ ಕೇಂದ್ರಗಳಲ್ಲಿ ಪಡೆಯಬಹುದು. 1 ಲೀಟ್ರ್ ಪೊಟ್ಟಣವನ್ನು 1 ಲೀಟ್ರ್ ನೀರಿಗೆ ಸೇರಿಸಿ ನಿಧಾನವಾಗಿ ಗುಟುಕು ಗುಟುಕು ಕುಡಿಸ್ತಾ ಇದ್ದರೆ ದೇಹ ನಿರ್ಜಲತೆ ತಪ್ಪುತ್ತೆ. ಇನ್ನು ಅಲರ್ಜಿ ತೊಂದರೆಗಳ ಬಗ್ಗೆ ತಿಳಿಯೋಣ. ಅಲರ್ಜಿ ತೊಂದರೆಗಳು ಅಥವಾ ಒಗ್ಗದಿರುವಿಕೆ ತೊಂದರೆಗಳಿಂದ ಆಸ್ತಮಾ, ಅಲರ್ಜಿ, ನೆಗಡಿ ಮುಂತಾದವುಗಳು ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಸಸ್ಯಗಳ ಅತಿ ಸೂಕ್ಷ್ಮ ಬೀಜ, ಪರಾಗ ಇವುಗಳು ಗಾಳಿಯಲ್ಲಿ ಹೆಚ್ಚಾಗಿ ಕಂಡುಬಂದು ಅದರಲ್ಲೂ ಪಾರ್ಥಿನಿಯಂ ಪರಾಗಕ್ಕೆ ಅಲರ್ಜಿ ಇರುವವರು ಅತಿಯಾಗಿ ಬಳಲ್ತಾರೆ. ಮಳೆಗಾಲದಲ್ಲಿ ಎಲ್ಲ ಕಡೆಯೂ ತೇವಾಂಶ ಹೆಚ್ಚು ಇರೋದ್ರಿಂದ ಬಟ್ಟೆಗಳು ಸರಿಯಾಗಿ ಒಣಗೋದಿಲ್ಲ. ಬಟ್ಟೆ, ಕಾಗದ, ದವಸ ಧಾನ್ಯಗಳು ಇವುಗಳಲ್ಲಿ ಬೂಸ್ಟು ಬೆಳೆದು ಅಲರ್ಜಿ ತೊಂದರೆ ಇರುವವರು ಹೆಚ್ಚಾಗಿ ಬಳಲ್ತಾರೆ. ಸಾಧ್ಯವಾದಷ್ಟು ಮಟ್ಟಿಗೆ ಬಿಸಿನೀರು ಕುಡಿಯೋದು, ಮನೆಯನ್ನು ಧೂಳು ರಹಿತವಾಗಿ ಇಟ್ಕೊಳ್ಳೋದು ಮುಂತಾದ ಕ್ರಮಗಳಿಂದ ರೋಗವನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಸಾಧ್ಯ ಆಗುತ್ತೆ. ಮಳೆಗಾಲದಲ್ಲಿ ತಗ್ಗು ಪ್ರದೇಶದಲ್ಲಿ ನಿಂತ ನೀರಿನಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ವಂಶಾಭಿವೃದ್ಧಿ ಮಾಡುತ್ತೆ. ಹೆಣ್ಣು ಅನಾಫಿಲಿನ್ ಸೊಳ್ಳೆ ಮಲೇರಿಯಾ ರೋಗವನ್ನು ಹರಡುತ್ತೆ. ಹೆಣ್ಣು ಕ್ಯೂಲೆಕ್ಸ್ ಸೊಳ್ಳೆ ಆನೆಕಾಲ್ ರೋಗವನ್ನು ಹರಡುತ್ತೆ. ಮೆದುಳು ಜ್ವರವನ್ನು ಸಹ ಹರಡುತ್ತೆ. ಹೆಣ್ಣು ಈಡಿಸ್ ಸೊಳ್ಳೆಗಳು ಮನುಷ್ಯನಿಂದ ಮನುಷ್ಯನಿಗೆ ಡೆಂಗು ಜ್ವರ, ಚಿಕನ್ ಗುನ್ಯಾ ರೋಗವನ್ನು ಹರಡುತ್ತೆ. ಮಳೆಗಾಲದಲ್ಲಿ ನಾಯಿಗಳು ಇವುಗಳ ಲೈಂಗಿಕ ಕ್ರಿಯೆ ಉತ್ತೇಜನಗೊಂಡು ಸುಲಭವಾಗಿ ಉದ್ರೇಕಗೊಳ್ಳುತ್ತವೆ. ನಾಯಿ ಕಡಿತಕ್ಕೆ ಒಳಗಾದವರು ಕಡಿತದ ಭಾಗವನ್ನು ಸೋಪು ಹಾಗೂ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ವೈದ್ಯರ ಸಲಹೆಯಂತೆ ರೇಬಿಸ್ ನಿರೋಧಕ ಲಸಿಕೆಗಳನ್ನು ಪಡಿಬೇಕು. ಮಳೆಗಾಲದಲ್ಲಿ ರಸ್ತೆ ಅಪಘಾತಗಳು, ಮನೆ ಕುಸಿತ, ವಿದ್ಯುತ್ ಶಕ್ತಿ ಹರಿದು ಸಾವು ಇತ್ಯಾದಿ ತೊಂದರೆಗಳು ಹೆಚ್ಚಾಗುತ್ತೆ. ಎಲ್ಲರೂ ಪ್ರಥಮ ಚಿಕಿತ್ಸೆ ತರಬೇತಿ ಪಡಿಬೇಕು. ಅಪಘಾತ ಉಂಟಾದಾಗ ಗಾಬರಿ ಆಗದೆ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯೋದಕ್ಕೆ, ವೈದ್ಯಕೀಯ ಸೌಲಭ್ಯವನ್ನು ಶೀಘ್ರವಾಗಿ ಪಡೆಯೋದಕ್ಕೆ ಕ್ರಮ ಕೈಗೊಳ್ಳಬೇಕು, ಸಹಾಯ ಮಾಡಬೇಕು. ಇವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಮುನ್ನೆಚ್ಚರಿಕೆ ವಹಿಸಿದರೆ ಮಳೆಗಾಲದಲ್ಲಿ ಕಂಡುಬರತಕ್ಕಂಥ ರೋಗಗಳಿಂದ ಪಾರಾಗಬಹುದು. ಇಲ್ಲಿಗೆ ಇಂದಿನ ಆರೋಗ್ಯ ಸಂಚಿಕೆ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.